ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. 25 ಜೂನ್ 2026 ಗುರುವಾರದ ಪಂಚಾಂಗದ ಸಂಪೂರ್ಣ ವಿವರವನ್ನ ನೋಡೋಣ ಬನ್ನಿ. ದಿನಾಂಕ 25 ಜೂನ್ 2026 ಗುರುವಾರ ಆಗಿರುತ್ತೆ. ಆಷಾಢ ಮಾಸ ಶುಕ್ಲ ಪಕ್ಷದ ದಶಮಿ ತಿಥಿ ಇರುತ್ತೆ. ರಾತ್ರಿ 9:42 ಅದಾದ್ಮೇಲೆ ಏಕಾದಶಿ ಆರಂಭ ಆಗುತ್ತೆ. ಇನ್ನ ನಕ್ಷತ್ರ ಬಂದ್ಬಿಟ್ಟು ಚಿತ್ತಾ ನಕ್ಷತ್ರ ಇರುತ್ತೆ. ಸಂಜೆ 5:15ರಿಂದ ಸ್ವಾತಿ ನಕ್ಷತ್ರ ಅದಾದ್ಮೇಲೆ ಬರುತ್ತೆ. ಇನ್ನ ಯೋಗ ನೋಡೋದಾದ್ರೆ ಶಿವಯೋಗ ಇರುತ್ತೆ ಮಧ್ಯಾಹ್ನ 2:10 ಅದಾದ್ಮೇಲೆ ಸಿದ್ಧಿ ಯೋಗ ಬರುತ್ತೆ. ಕರಣ ಗಜಕರಣ ಬೆಳಗ್ಗೆ 10:10 ಇರುತ್ತೆ. ಅದಾದ್ಮೇಲೆ ವಣಿಜಕರಣ ರಾತ್ರಿ 9:42 ಬರುತ್ತೆ. ಅದ್ರ ಮೇಲೆ ಭದ್ರಕರಣ ಬರುತ್ತೆ. ಇನ್ನು ಸೂರ್ಯೋದಯ ನೋಡೋದಾದ್ರೆ ಬೆಳಗ್ಗೆ 5:46, ಸೂರ್ಯಾಸ್ತ ಸಂಜೆ 6:48, ಚಂದ್ರೋದಯ ಮಧ್ಯಾಹ್ನ 2:44, ಚಂದ್ರಾಸ್ತ ಮಧ್ಯರಾತ್ರಿ 2:12. ಜೂನ್ 26ನೇ ದಿನ ಬೀಳತ್ತಿದ್ದು. ಇನ್ನು ಸೂರ್ಯ ಸಂಚಾರ ಮಾಡ್ತಿರೋ ರಾಶಿ ಮಿಥುನ ರಾಶಿ, ಚಂದ್ರ ಸಂಚಾರ ಮಾಡ್ತಿರೋ ರಾಶಿ ತುಲಾ ರಾಶಿ. ಶುಭ ಮುಹೂರ್ತಗಳು ನೋಡೋದಾದ್ರೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:51ರಿಂದ ಮಧ್ಯಾಹ್ನ 12:43 ಇರುತ್ತೆ. ವಿಜಯ ಮುಹೂರ್ತ ಮಧ್ಯಾಹ್ನ 2:27ರಿಂದ ಮಧ್ಯಾಹ್ನ 3:19 ಇರುತ್ತೆ. ಅಮೃತ ಕಾಲ ಬೆಳಗ್ಗೆ 10:12ರಿಂದ ಬೆಳಗ್ಗೆ 11:46 ಇರುತ್ತೆ. ಬ್ರಹ್ಮ ಮುಹೂರ್ತ ಮುಂಜಾನೆ 4:10ರಿಂದ 4:58 ಇರುತ್ತೆ. ಆಮೇಲೆ ಗೋಧೂಳಿ ಮುಹೂರ್ತ ಸಂಜೆ 6:46ರಿಂದ ಸಂಜೆ 7:08 ಇರುತ್ತೆ. ಇನ್ನು ಅಶುಭ ಸಮಯಗಳು ನೋಡೋದಾದ್ರೆ ಮಧ್ಯಾಹ್ನ 2:02ರಿಂದ ಸಂಜೆ 3:38 ಯಮಗಂಡ ಕಾಲ ಬೆಳಗ್ಗೆ 5:46ರಿಂದ 7:22 ಗುಳಿಕ ಕಾಲ ಬೆಳಗ್ಗೆ 8:58ರಿಂದ 10:34 ಇನ್ನು ದುರ್ಮುಹೂರ್ತ ಬೆಳಗ್ಗೆ 10:07ರಿಂದ 10:59 ಮಧ್ಯಾಹ್ನ 3:19ರಿಂದ 4:11 ವರ್ಜ್ಯ ಕಾಲ ನೋಡ್ಬಿಟ್ರೆ ರಾತ್ರಿ 9:51ರಿಂದ 11:27 ಇವತ್ತಿನ ದಿನ ಆಷಾಢ ಮಾಸದ ಶುಕ್ಲ ಪಕ್ಷದ ದಶಮಿ ಆಗಿರುತ್ತೆ. ಇದು ಮರುದಿನ ಬರುವ ಅತ್ಯಂತ ಪವಿತ್ರವಾದ ಪ್ರಥಮ ಏಕಾದಶಿ ಅಥವಾ ಶಯನಿ ಏಕಾದಶಿ ಅಂತಾನು ಹೇಳ್ತಾರೆ. ಗುರುವಾರ ಗುರುಗ್ರಹ ಮತ್ತೆ ಶ್ರೀ ಮಹಾವಿಷ್ಣುವಿನ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದ ದಿನ ಅಂತ ಹೇಳ್ಬೋದು. ಚಿತ್ತ ಮತ್ತೆ ಸ್ವಾತಿ ನಕ್ಷತ್ರಗಳ ಸಂಯೋಗ ಇರೋದ್ರಿಂದ ಈ ದಿನ ಲಕ್ಷ್ಮೀನಾರಾಯಣ ಪೂಜೆ ಮಾಡೋದು ಆರ್ಥಿಕ ಸಂಕಷ್ಟಗಳನ್ನ ದೂರ ಮಾಡುತ್ತೆ. ಇನ್ನ 25 ಜೂನ್ 2026 ಮೊದಲನೇ ರಾಶಿ ಆದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯವರು ಸ್ವಭಾವತಃ ನಾಯಕತ್ವದ ಗುಣ, ಉತ್ಸಾಹ ಮತ್ತೆ ಸ್ವಾಭಿಮಾನಿಗಳು. ಇವತ್ತಿನ ಗ್ರಹ ಗತಿಗಳು ಸ್ಥಾನಮಾನದಲ್ಲಿ ಮತ್ತೆ ಚಂದ್ರನ ಸಂಚಾರ ನಿಮ್ಮ ರಾಶಿಗೆ ಬಹಳ ಪೂರಕವಾಗಿದೆ. ಮನಸ್ಸಲ್ಲಿ ಹೊಸ ಆಲೋಚನೆ ಮೂಡುತ್ತೆ. ಮಂಗಳ ಪ್ರಭಾವದಿಂದ ಕೆಲಸದ ವೇಗ ಹೆಚ್ಚಾಗಿ ಧೈರ್ಯ ಕೂಡ ಹೆಚ್ಚಾಗುತ್ತೆ. ಆದರೆ ಅತಿಯಾದ ಆತುರದ ನಿರ್ಧಾರ ಸ್ವಲ್ಪ ನಿಮಗೆ ನಷ್ಟಕ್ಕೆ ಕಾರಣ ಆಗ್ಬೋದು. ಆದ್ರಿಂದ ಸ್ವಲ್ಪ ಸಮಯ ಪ್ರಜ್ಞೆಯಿಂದ ಮುಂದುವರೆದ್ರೆ ಒಳ್ಳೆಯದು. ಇನ್ನು ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗತ್ತೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಸಿಗತ್ತೆ. ಮೇಲಧಿಕಾರಿಗಳು ಕೆಲಸವನ್ನ ಇಷ್ಟಪಡ್ತಾರೆ. ಆಮೇಲೆ ನಿಶ್ಚಿತ ಸಮಯದೊಳಗೆ ಈ ಕೊಟ್ಟ ಕೆಲಸನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ನೀವೇನಾದ್ರೂ IT, ಬ್ಯಾಂಕಿಂಗು, ಸರ್ಕಾರಿ ವಲಯ ಇದ್ರಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಪ್ರಗತಿನ ಕಾಣ್ತೀರಾ. ಏನೋ ಹೊಸ ಹೂಡಿಕೆ ಅಥವಾ ವ್ಯವಹಾರ ವಿಸ್ತರಣೆಗೆ ಬಹಳ ಸೂಕ್ತವಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದ್ರೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ದಾಖಲೆನ ಸ್ವಲ್ಪ ಸರಿಯಾಗಿ ನೀವು ಓದಬೇಕು, ಪರಿಶೀಲಿಸಬೇಕು. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು. ಮಾತುಕತೆ ಮೂಲಕ ಅದನ್ನ ನೀವು ಬಗೆಹರಿಸ್ಕೊಳ್ಬೇಕಾಗತ್ತೆ. ಆರ್ಥಿಕ ಸ್ಥಿತಿ ಬಹಳ ಮಿಶ್ರ ಫಲಗಳಿಂದ ಕೂಡಿದೆ. ಆದಾಯದ ಮೂಲ ಕೂಡ ಹೆಚ್ಚಾಗತ್ತೆ. ಅನಗತ್ಯ ಖರ್ಚುಗಳು ನಿಮ್ಮ ಬಜೆಟ್ ಅನ್ನು ಏರ್ಪೇರು ಮಾಡಬಹುದು. ಹುಷಾರಾಗಿ ನೋಡಿ ಖರ್ಚು ಮಾಡ್ಬೇಕಾಗತ್ತೆ. ಆಮೇಲೆ ಬಾಕಿ ಉಳಿದಿರೋ ಹಣ, ಸಾಲ ನೀಡಿರೋ ಹಣ ಇವತ್ತು ನಿಮ್ಗೆ ಬಂದು ಸೇರತ್ತೆ. ಇನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏನಕ್ಕಂದ್ರೆ ಲಾಟ್ರಿ, ಜೂಜು, ಷೇರು ಮಾರುಕಟ್ಟೆ ಇದೆಲ್ಲ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಭವಿಷ್ಯದ ಉಳಿತಾಯದ ಕಡೆ ಗಮನ ಕೊಡಿ. ಆಮೇಲೆ ತುರ್ತು ಅಗತ್ಯಕ್ಕಾಗಿ ಹಣವನ್ನು ಇಟ್ಕೊಂಡಿರೋದು ಬಹಳ ಒಳ್ಳೇದು. ಇನ್ನು ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ. ಪೋಷಕರ ಆರೋಗ್ಯ ಸುಧಾರಿಸುತ್ತೆ. ಒಡ ಹುಟ್ಟಿದವರಿಂದ
ಧನ ಸಹಾಯ ಅಥವಾ ಪ್ರಮುಖ ಸಲಹೆಗಳು ಸಿಗಬಹುದು. ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ಕಾರ್ಯಗಳು ನಡೆಯೋ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರೇಮ ಜೀವನದಲ್ಲಿ ವಿವಾಹಿತ ದಂಪತಿಗಳ ನಡುವೆ ಮಧುರ ಬಾಂಧವ್ಯ ಇರುತ್ತೆ. ಸಂಗಾತಿಯ ಯಶಸ್ಸು ನಿಮಗೆ ಸಂತೋಷ ತಂದುಕೊಡುತ್ತೆ. ಇನ್ನು ಪ್ರೇಮಿಗಳಿಗೆ ಸವಾಲಿನ ದಿನ ಅಂತ ಹೇಳ್ಬೋದು. ಸಣ್ಣ ವಿಷಯಕ್ಕೆ ತಪ್ಪು ತಿಳುವಳಿಕೆ ಮಾಡ್ಕೊಳ್ಳೋದು ಇವೆಲ್ಲ ಸಾಧ್ಯತೆ ಇರುತ್ತೆ. ಸಂಗಾತಿ ಭಾವನೆನ ಅರ್ಥ ಮಾಡಿಕೊಂಡು ಕೋಪವನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಇಟ್ಕೋಬೇಕು. ಇನ್ನು ಆರೋಗ್ಯದ ಸ್ಥಿತಿ ದೈಹಿಕವಾಗಿ ಸದೃಢರಾಗಿರ್ತೀರ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಸ್ವಲ್ಪ ಸಂಜೆ ತಲೆನೋವು, ಕಣ್ಣಿನ ಉರಿ ಕಾಣಿಸ್ಕೊಳ್ಬೋದು. ಹಾಗಾಗಿ ಸಣ್ಣ ಪುಟ್ಟ ಜ್ವರ, ನೆಗಡಿ ಇವೆಲ್ಲ ಬಂದರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಾಗತ್ತೆ. ಇನ್ನು ಆಹಾರ ಮತ್ತು ಧಾನ್ಯದ ಕಡೆ ಗಮನ ಕೊಡಬೇಕು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಕಾಡಬಹುದು. ಮನಸ್ಸು ಬಹಳ ಚಂಚಲವಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಕಠಿಣ ಪರಿಶ್ರಮದ ಅಗತ್ಯ ಇದೆ. ಗುರು ಹಿರಿಯರ ಮಾರ್ಗದರ್ಶನ ಪಡೆಯೋದು ಬಹಳ ಒಳ್ಳೆಯದು. ಇನ್ನು ವಿಶೇಷ ಪರಿಹಾರ ಬೇಕನ್ನೋದಾದ್ರೆ ಹನುಮಾನ್ ಚಾಲಿಸ ಪಠನೆ ಮಾಡಬೇಕು. ಬಡವರಿಗೆ, ಅಗತ್ಯವಿರೋರಿಗೆ ಕೆಂಪು ಬಣ್ಣದ ವಸ್ತು ದಾನ ಮಾಡಬೇಕು. ಇನ್ನು ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಮತ್ತೆ ಹಳದಿ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಪ್ರಗತಿ ದಿನ ಅಂತ ಹೇಳ್ಬಹುದು. ಆತುರ ಮತ್ತೆ ಕೋಪನ ನಿಯಂತ್ರಣದಲ್ಲಿಟ್ಕೊಂಡ್ರೆ ಇವತ್ತಿನ ದಿನ ನಿಮ್ಮ ಪಾಲಿಗೆ ಅತ್ಯಂತ ಯಶಸ್ವಿ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಸ್ವಭಾವತಃ ಶಾಂತಿ ಪ್ರಿಯರು, ಕಠಿಣ ಪರಿಶ್ರಮಿಗಳು, ಕಲಾತ್ಮಕ ಮನೋಭಾವನ ಹೊಂದಿರ್ತೀರಾ. ಇನ್ನು ಗ್ರಹಗಳ ಚಲನೆ ಗಮನಿಸೋದಾದ್ರೆ ಧನಾತ್ಮಕ ಮತ್ತೆ ಸುಖಕಾರಕನ ಶುಕ್ರನ ಕೃಪೆ ನಿಮ್ಮ ಮೇಲಿರುತ್ತೆ. ಚಂದ್ರನ ಶುಭ ದೃಷ್ಟಿಯಿಂದ ನಿಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆ ಹೆಚ್ಚಾಗುತ್ತೆ. ಹೊಸ ಕೆಲಸನ ಕೈಗೆತ್ಕೊಳ್ತೀರಾ. ಹಳೆ ಬಾಕಿ ಕೆಲಸನೆಲ್ಲ ಬೇಗ ಬೇಗ ಮುಗಿಸ್ತೀರಾ. ಆಮೇಲೆ ಕಚೇರಿಯಲ್ಲಿ ನಿಮಗೆ ಅತ್ಯಂತ ಸಮಾಧಾನಕರ ದಿನ. ನಿಮ್ಮ ದೀರ್ಘಕಾಲದ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಕೂಡ ಸಿಗುತ್ತೆ. ಒಳ್ಳೆ ಸಮಯ ಕೂಡ ಬರುತ್ತೆ. ಇನ್ನು ಸಹೋದ್ಯೋಗಿಗಳು ನಯ ವಿನಯದಿಂದ ನಡ್ಕೊಳ್ತಾರೆ. ನಿಮ್ಮ ಕೆಲಸ ಮತ್ತಷ್ಟು ಸುಲಭ ಆಗುತ್ತೆ. ನೀವೇನಾದರೂ ಕಲೆ, ಮಾಧ್ಯಮ, ಫ್ಯಾಷನ್ ಡಿಸೈನಿಂಗು, IT ವಲಯ ಇದರಲ್ಲೇನಾದರೂ ಕೆಲಸ ಮಾಡ್ತಿದ್ರೆ ಇನ್ನೂ ಒಳ್ಳೆ ಅವಕಾಶಗಳು ನಿಮಗೆ ಹುಡುಕಿಕೊಂಡು ಬರುತ್ತೆ. ಇನ್ನು ಹೊಸ ವ್ಯಾಪಾರ ಏನಾದರೂ ಆರಂಭ ಮಾಡಬೇಕು ಅಂತ ಇದ್ರೆ ಅಥವಾ ಹೂಡಿಕೆ ಮಾಡೋಕ್ಕೆ ಯೋಚನೆ ಏನಾದರೂ ಮಾಡ್ತಿದ್ರೆ ಇವತ್ತು ಬಹಳ ಒಳ್ಳೆ ದಿನ. ಮಾರುಕಟ್ಟೆಯಲ್ಲಿ ನಿಮಗೆ ಗೌರವ ಮತ್ತು ಕ್ರೆಡಿಟ್ ಹೆಚ್ಚಾಗತ್ತೆ. ಆಮೇಲೆ ಹಳೆ ಗ್ರಾಹಕರಿಂದ ದೊಡ್ಡ ಆರ್ಡರ್ಗಳು ಸಿಗೋ ಸಾಧ್ಯತೆ ಇದೆ ಇವತ್ತು. ಆದರೆ ಯಾವುದೇ ಹೊಸ ಒಪ್ಪಂದ ಮಾಡಿಕೊಳ್ಳೋ ಮುನ್ನ ಸ್ವಲ್ಪ ಹಿರಿಯರ ಸಲಹೆ ತಗೊಳ್ಳೋದು ಒಳ್ಳೆಯದು. ಇನ್ನು ಆರ್ಥಿಕವಾಗಿ ಲಾಭದ ದಿನ ಇವತ್ತು ಅಂತ ಹೇಳ್ಬೋದು. ಹೊಸ ಮೂಲಗಳಿಂದ ಹಣದ ಆದಾಯ ಸೃಷ್ಟಿಯಾಗುತ್ತೆ. ಇನ್ನು ವಾಹನ, ಭೂಮಿ, ಆಸ್ತಿ ಇದೇನಾದರೂ ಖರೀದಿ ಮಾಡ್ಬೇಕಂತಿದ್ರೆ ಬಹಳ ಒಳ್ಳೆ ದಿನ ಇವತ್ತು. ಹಿಂದೆ ಮಾಡಿರೋ ಹೂಡಿಕೆಗೆ ಉತ್ತಮ ಲಾಭ ಕೂಡ ನಿಮಗೆ ಕೈ ಸೇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಐಷಾರಾಮಿ ವಸ್ತುಗಳ ಖರೀದಿಗೆ, ಮನರಂಜನೆಗಾಗಿ ಸ್ವಲ್ಪ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಅದರಿಂದ ಬಜೆಟ್ ಕಡೆ ಗಮನ ಹರಿಸಬೇಕು. ಯಾರದೇ ಮಾತನ್ನು ಕೇಳಿ ದೊಡ್ಡ ಮೊತ್ತದ ಹಣನ ಸಾಲವಾಗಿ ನೀಡಕ್ಕಂತೂ ಹೋಗ್ಲೇಬೇಡಿ. ಕುಟುಂಬದಲ್ಲಿ ಸಂತೋಷ ಮತ್ತೆ ನೆಮ್ಮದಿಯ ವಾತಾವರಣ ಇರುತ್ತೆ. ದಂಪತಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರವಾಗಿ ಪರಸ್ಪರ ಬಾಂಧವ್ಯ ಗಟ್ಟಿಯಾಗತ್ತೆ. ಇನ್ನು ಮಕ್ಕಳ ಯಶಸ್ಸು, ಪ್ರಗತಿ ಇಡೀ ಕುಟುಂಬಕ್ಕೆ ಹರ್ಷ ತಂದು ಕೊಡುತ್ತೆ. ಮನೆಯಲ್ಲಿ ಸೌಹಾರ್ದಯುತ ವಾತಾವರಣ ಇರುತ್ತೆ. ಪ್ರೇಮಿಗಳಿಗೆ ಇವತ್ತು ರೊಮ್ಯಾಂಟಿಕ್ ದಿನ ಅಂತ ಹೇಳ್ಬೋದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯನ ಕಳೀತೀರಾ. ನಿಮ್ಮ ಪ್ರೇಮ ಸಂಬಂಧನ ಮುಂದಿನ ಹಂತಕ್ಕೆ ಅಂದರೆ ವಿವಾಹ ಹಂತಕ್ಕೆ ಕೊಂಡೊಯ್ಯಲು ಪೋಷಕರೊಂದಿಗೆ ಮಾತನಾಡಲು ಬಹಳ ಒಳ್ಳೆಯ ದಿನ. ಮತ್ತೆ ಆರೋಗ್ಯ ನೋಡೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಇವತ್ತು ಬಹಳ ಸಾಮಾನ್ಯವಾದ ದಿನ ಅಂತ ಹೇಳ್ಬೋದು. ಆದರೆ ಶುಕ್ರನ ಪ್ರಭಾವದಿಂದ ಅತಿಯಾದ ಜಿಡ್ಡಿನ ಪದಾರ್ಥಗಳು, ಸಿಹಿ ಪದಾರ್ಥಗಳು ಇದನ್ನ ತಿನ್ನುವ ಹಂಬಲ ಹೆಚ್ಚಾಗುತ್ತೆ ನಿಮಗೆ. ಇದು ನಿಮ್ಮ ಜೀರ್ಣಕ್ರಿಯೆ ಮೇಲೆ ಪ್ರಭಾವ ಕೂಡ ಬೀಳುತ್ತೆ. ಆಹಾರ ಪದ್ಧತಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಯೋಗ ಮತ್ತೆ ಮುಂಜಾನೆ ನಡಿಗೆನ ರೂಢಿ ಮಾಡ್ಕೋಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಫಲಪ್ರದವಾದ ದಿನ. ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ವಿಶೇಷವಾಗಿ ಕಲಾತ್ಮಕ ಮತ್ತು ಸೃಜನಶೀಲ ರಂಗದಲ್ಲಿರೋ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಬಹಳ ಉತ್ತಮ ವೇದಿಕೆ ಕೂಡ ಸಿಗುತ್ತೆ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಮಹಾಲಕ್ಷ್ಮಿ ಆರಾಧನೆ ಮಾಡೋದು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದಮೇಲೆ ಮಹಾಲಕ್ಷ್ಮಿ ದೇವಿಗೆ ನಮಸ್ಕರಿಸೋದು, ಲಕ್ಷ್ಮಿ ಅಷ್ಟೋತ್ತರನ ಪಠಿಸೋದು ಆರ್ಥಿಕ ಅಭಿವೃದ್ಧಿ ಹೆಚ್ಚುತ್ತೆ. ಇನ್ನು ಹಸಿದವರಿಗೆ ಅನ್ನದಾನ ಮಾಡಬೇಕು. ಹಾಲು ಅಥವಾ ಬಿಳಿ ಪದಾರ್ಥ, ಸಿಹಿ ತಿಂಡಿನ ಅರ್ಪಿಸಿ.
ಶುಭ ಬಣ್ಣ 6, ಶುಭ ಸಂಖ್ಯೆ ಕ್ರೀಮ್ ಮತ್ತು ಬಿಳಿ ಬಣ್ಣ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ನೆಮ್ಮದಿ, ಪ್ರಗತಿ, ಆರ್ಥಿಕ ಲಾಭನ ತಂದುಕೊಡುವಂತ ಸುಂದರ ದಿನ. ನಿಮ್ಮ ತಾಳ್ಮೆ ಮತ್ತೆ ಸಕಾರಾತ್ಮಕ ಮನೋಭಾವ ನಿಮಗೆ ಯಶಸ್ಸಿನ ಗುಟ್ಟು ಅಂತ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಸ್ವಭಾವತಃ ಸದಾ ಜಾಗರೂಕತೆಯಿಂದ ಇರ್ತೀರಾ. ಬುದ್ಧಿವಂತಿಕೆ ಬಹಳ ಇರುತ್ತೆ. ಆಮೇಲೆ ಉತ್ತಮ ವಾಕ್ಚಾತುರ್ಯ ಉಳ್ಳವರು, ನೀವು ಬಹುಮುಖ ಪ್ರತಿಭೆ ಉಳ್ಳವರು. ಇವತ್ತಿನ ಗ್ರಹಗಳ ಚಲನೆ ಗಮನಿಸಿದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಕೃಪೆಯಿಂದ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ, ಕೀರ್ತಿ ಹೆಚ್ಚಾಗತ್ತೆ. ನಿಮ್ಮ ಮಾತಿನ ಪ್ರಭಾವದಿಂದ ನೀವು ಸ್ಥಗಿತಗೊಂಡಿದ್ದ ಹಲವು ಪ್ರಮುಖ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಾ. ಇನ್ನು ಕಚೇರಿಯಲ್ಲಿ ನಿಮ್ಮ ಕೆಲಸದ ವೇಗ ಎಲ್ಲರ ಗಮನ ಸೆಳೆಯುತ್ತೆ. ಪ್ರಮುಖ ಸಭೆಯಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಸಲಹೆಗಳಿಗೆ ಮೇಲಧಿಕಾರಿಗಳಿಂದ ಮನ್ನಣೆ ಸಿಗತ್ತೆ. ಹೊಸ ಜವಾಬ್ದಾರಿಗಳು ಹೆಗಲೇರುವ ಸಾಧ್ಯತೆ ಕೂಡ ಇದೆ. ಅದನ್ನ ಯಶಸ್ವಿಯಾಗಿ ನೀವು ನಿಭಾಯಿಸ್ತೀರಾ. ನೀವೇನಾದ್ರೂ ಮಾರ್ಕೆಟಿಂಗು, ಮಾಧ್ಯಮ, ಕನ್ಸಲ್ಟೆನ್ಸಿ, ಬರವಣಿಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರೆ ಇನ್ನಷ್ಟು ಲಾಭ ಪಡೆಯುವಂತಹ ದಿನ. ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ ದೊರೆಯುತ್ತೆ. ಗ್ರಾಹಕರೊಂದಿಗೆ ನಡುವ ಸಮಾಲೋಚನೆ ಯಶಸ್ವಿಯಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಯೋಜನೆ ಜಾರಿಗೆ ತರಲು ಒಳ್ಳೆ ದಿನ. ಮಾರುಕಟ್ಟೆಯಲ್ಲಿ ಸ್ಪರ್ಧೆಗಿಂತ ನೀವು ಒಂದು ಹೆಚ್ಚು ಮುಂದೆನೆ ಇರ್ತೀರಾ. ಇನ್ನು ಆರ್ಥಿಕ ಪರಿಸ್ಥಿತಿ, ಧನ ಲಾಭದ ಯೋಗ ಇದೆ ನಿಮ್ಗೆ. ಬುಧನ ಪ್ರಭಾವದಿಂದ ಹಣಕಾಸಿನ ಯೋಜನೆಯಲ್ಲಿ ಬಹಳ ಯಶಸ್ವಿ ಆಗ್ತೀರಾ. ಹಳೆಯ ಹೂಡಿಕೆಯಿಂದ ಹಠಾತ್ ಧನ ಲಾಭ ಆಗೋ ಚಾನ್ಸಸ್ ಇದೆ. ಕಮಿಷನ್ನು, ದಲ್ಲಾಳಿ ಈ ವ್ಯಾಪಾರದಲ್ಲಿ ಹಣದ ಅರಿವು ಉತ್ತಮವಾಗಿರುತ್ತೆ. ಆದಾಯ ಚೆನ್ನಾಗಿರುತ್ತೆ. ಆನ್ಲೈನ್ ಶಾಪಿಂಗು, ಗೆಜೆಟ್ಗಳನ್ನ ಖರೀದಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಾ. ಅನಗತ್ಯ ವೆಚ್ಚಕ್ಕೆ ಬ್ರೇಕ್ ಹಾಕಿದ್ರೆ ಉಳಿತಾಯ ಬಹಳ ಚೆನ್ನಾಗಾಗುತ್ತೆ. ಇನ್ನು ಕೌಟುಂಬಿಕವಾಗಿ ಮಿಶ್ರ ಫಲ ಇದೆ. ಮನೆ ಹಿರಿಯರೊಂದಿಗೆ ಸೌಹಾರ್ದಯುತ ಬಾಂಧವ್ಯ ಹೆಚ್ಚಾಗುತ್ತೆ. ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಕ್ಕೆ ತಲೆಗೆಡಿಸ್ಕೊಳಕ್ ಹೋಗ್ಬೇಡಿ. ಕೋಪದ ವರದಲ್ಲಿ ಯಾವುದೇ ಕಠಿಣ ಪದಗಳನ್ನು ಬಳಸಕ್ಕಂತೂ ಹೋಗ್ಲೇಬೇಡಿ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಸಮಾಧಾನ ತಂದುಕೊಡುತ್ತೆ. ಇನ್ನು ಪ್ರೇಮ ಜೀವನದಲ್ಲಿ ಪ್ರಗತಿ ಕಂಡು ಬರ್ತಾ ಇದೆ. ನಿಮ್ಮ ಸಂಗಾತಿಯು ನಿಮ್ಮ ಭಾವನೆ ಅರ್ಥ ಮಾಡ್ಕೋತೀರಾ. ಆಮೇಲೆ ಅವಿವಾಹಿತರಿಗೆ ಸೂಕ್ತ ಕುಟುಂಬದಿಂದ ಒಪ್ಪಿಗೆ ಬರುವ ಸಾಧ್ಯತೆ ಇದೆ. ಇನ್ನ ಆರೋಗ್ಯ, ದೈಹಿಕವಾಗಿ ಚಟುವಟಿಕೆಯಿಂದ ಕೂಡಿರ್ತೀರಾ. ಅತಿಯಾದ ಮಾನಸಿಕ ಆಲೋಚನೆ, ನಿದ್ರಾಹೀನತೆ, ಮನಸ್ಸಿನ ಆಯಾಸ ಕಾಡಬಹುದು. ಸ್ವಲ್ಪ ಶ್ವಾಸಕೋಶ ಅಥವಾ ಗಂಟಲಿನ ಸಂಬಂಧಿಸಿದ ಸಣ್ಣ ಪುಟ್ಟ ಅಲರ್ಜಿ ಇರಬಹುದು. ಧೂಳಿನ ವಾತಾವರಣದಿಂದ ಸ್ವಲ್ಪ ದೂರ ಇರಬೇಕು. ನಿಯಮಿತವಾಗಿ ಪ್ರಾಣಾಯಾಮ ಮಾಡೋದು ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ದಿನ. ಗ್ರಹಗಳ ಶುಭ ಸ್ಥಿತಿಯಿಂದ ಏಕಾಗ್ರತೆ ಮತ್ತೆ ಸ್ಮರಣ ಶಕ್ತಿ ಹೆಚ್ಚಾಗತ್ತೆ. ಗಣಿತ, ವಾಣಿಜ್ಯ, ವಿಜ್ಞಾನ ಈ ವಿದ್ಯಾರ್ಥಿಗಳಿಗೆ ವಿಷಯನ ಅರ್ಥ ಮಾಡ್ಕೊಳ್ಳಲು ಸುಲಭವಾಗುತ್ತೆ. ನಾವು ವಿಶೇಷ ಪರಿಹಾರ ನೋಡೋದಾದ್ರೆ ಮುಂಜಾನೆ ಸ್ನಾನ ಆದ್ಮೇಲೆ ವಿಘ್ನ ನಿವಾರಕ ಗಣೇಶನಿಗೆ ನಮಸ್ಕಾರ ಮಾಡೋದು, ಗಣೇಶ ಅಥರ್ವ ಶೀರ್ಷ ಪಠಿಸೋದು, ಗಣೇಶನಿಗೆ ದೂರು ಅರ್ಪಿಸೋದು ಬಹಳ ಶುಭ ತಂದ್ಕೊಡುತ್ತೆ. ಇನ್ನ ಹಸಿರು ಬಣ್ಣದ ಬಟ್ಟೆ ಧರಿಸೋದು, ಹಸಿರು ಬಣ್ಣದ ವಸ್ತು ನಿಮ್ಮ ಬಳಿ ಇಟ್ಕೊಳ್ಳೋದು ಅದೃಷ್ಟ ಹೆಚ್ಚಿಸುತ್ತೆ. ಹಸುಗಳಿಗೆ ಹಸಿರು ಹುಲ್ಲು ನೀಡೋದು ವಿಶೇಷ ಪುಣ್ಯನ ತಂದ್ಕೊಡುತ್ತೆ. ನಾವು ವಿಶೇಷ ಬಣ್ಣ, ಅದೃಷ್ಟ ಬಣ್ಣ ನೋಡೋದಾದ್ರೆ ಹಸಿರು, ಪಚ್ಚೆ, ತಿಳಿ ಹಳದಿ. ಶುಭ ಸಂಖ್ಯೆ 5. ವಿಶೇಷ ಪರಿಹಾರ ಎಲ್ಲ ನೋಡಿದ್ರಲ್ಲ, ಅದನ್ನ ಪಾಲಿಸಿದ್ರೆ ಬಹಳ ಒಳ್ಳೇದಾಗುತ್ತೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಇವತ್ತು ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ ಎಲ್ಲ ಯಶಸ್ಸು ತಂದ್ಕೊಡುವಂತ ಅದ್ಭುತ ದಿನ. ನಿಮ್ಮ ತಾಳ್ಮೆ, ಸಮಯ ಪ್ರಜ್ಞೆ ಎಲ್ಲ ಮತ್ತಷ್ಟು ಸುಂದರಗೊಳಿಸಿ. ರಾಶಿ ಚಕ್ರದ ಮುಂದಿನ ರಾಶಿಯಾದ ಕಟಕ ರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಕಟಕ ರಾಶಿಯವರು ಸ್ವಭಾವತಃ ಸೂಕ್ಷ್ಮ ಮನಸ್ಸಿನ ಉಳ್ಳವರು, ದಯಾಳುಗಳು, ಕಲ್ಪನಾಶೀಲರು, ಕುಟುಂಬದ ಮೇಲೆ ಅಪಾರ ಪ್ರೀತಿ ಹೊಂದಿರ್ತೀರ. ಗ್ರಹಗತಿಗಳ ಅವಲೋಚಿಸಿ ನೋಡೋದಾದ್ರೆ ರಾಶಿಯಾಧಿಪತಿ ಚಂದ್ರ ಸ್ಥಾನ ಬದಲಾವಣೆಯಿಂದ ನಿಮ್ಮ ಆಲೋಚನೆಯಲ್ಲಿ ಹೊಸ ಚೈತನ್ಯ ಬರುತ್ತೆ. ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಬುದ್ಧಿವಂತಿಕೆಯಿಂದ ನಿರ್ಧಾರ ತಗೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಯಾವುದೇ ಸವಾಲು ಎದುರಿಸ್ಬೇಕಾದ್ರೆ ಅಂತ ಪ್ರಜ್ಞೆಯನ್ನು ಸರಿಯಾಗಿ ದಾರಿದೀಪ ತೋರ್ಸತ್ತೆ ನಿಮ್ಗೆ. ಇನ್ನು ಕಚೇರಿಯಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆನ ಮೇಲಧಿಕಾರಿಗಳು ಗಮನಿಸ್ತಾನೇ ಇರ್ತಾರೆ. ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವಾಗ ಸ್ವಲ್ಪ ಅಗತ್ಯವಾದ ವಿವಾದಗಳಿಂದ ದೂರ ಇರಬೇಕು.
ನೀವೇನಾದರೂ ಶಿಕ್ಷಣ, ವೈದ್ಯಕೀಯ, ಹೋಟೆಲ್ ಉದ್ಯಮ, ಸಾರ್ವಜನಿಕ ಸಂಪರ್ಕ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರೆ ಪ್ರಗತಿ ಅವಕಾಶಗಳು ಹೆಚ್ಚಾಗತ್ತೆ. ಇನ್ನು ವ್ಯಾಪಾರದಲ್ಲಿ ಸಾಧಾರಣ ಪ್ರಗತಿ ಇರುತ್ತೆ. ಗ್ರಾಹಕರನ್ನು ಸೆಳೆಯುವ ಹೊಸ ತಂತ್ರ ಅದೆಲ್ಲ ಉಪಯೋಗ ಆಗತ್ತೆ. ಇನ್ನು ವ್ಯವಹಾರದಲ್ಲಿ ರಿಯಲ್ ಎಸ್ಟೇಟಲ್ಲಿ ಉತ್ತಮ ಲಾಭ, ಒಪ್ಪಂದ ಕೈ ಸೇರುತ್ತೆ. ಆಮೇಲೆ ಯಾವುದೇ ದೊಡ್ಡ ಹೂಡಿಕೆ ಮಾಡೋ ಮುನ್ನ ಸ್ವಲ್ಪ ಮಾರುಕಟ್ಟೆ ಸ್ಥಿತಿಗತಿಗಳನ್ನ ಸರಿಯಾಗಿ ಅಧ್ಯಯನ ಮಾಡ್ಕೋಬೇಕಾಗತ್ತೆ. ಹಣಕಾಸಿನ ದೃಷ್ಟಿಯಿಂದ ಕಟಕ ರಾಶಿಯವರಿಗೆ ಸಾಧಾರಣ ದಿನ ಅಂತ ಹೇಳ್ಬೋದು. ಆದಾಯದ ಅರಿವು ಉತ್ತಮವಾಗಿರುತ್ತೆ. ಖರ್ಚುಗಳ ಮೇಲೆ ನಿಯಂತ್ರಣ ಇಟ್ಕೋಬೇಕು. ದೀರ್ಘಕಾಲದಿಂದ ಸಿಲುಕಾಕೊಂಡ ಹಣ, ಬಾಕಿ, ಇನ್ಶೂರೆನ್ಸ್ ಮೊತ್ತ ಕೈ ಸೇರೋ ಮುನ್ಸೂಚನೆ ಇದೆ. ಇದು ಕುಟುಂಬದವರ ಆರೋಗ್ಯದ ಕಾರಣಕ್ಕೆ ಅಥವಾ ಮನೆಯ ದುರಸ್ತಿಗಾಗಿ ಹಠಾತ್ ಖರ್ಚು ಎದುರಾಗಬಹುದು. ಯಾರಿಗೂ ಸಾಲ ಕೊಡುವ ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ, ಏಕೆಂದ್ರೆ ಆ ಹಣ ಮರಳಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ತಂದೆ ಕಡೆಯಿಂದ, ತಾಯಿ ಕಡೆಯಿಂದ ವಿಶೇಷ ಪ್ರೀತಿ ಬೆಂಬಲ ಸಿಗುತ್ತೆ. ಮನೆಯಲ್ಲಿ ಹಳೆ ಭಿನ್ನಾಭಿಪ್ರಾಯ ಸುಖಾಂತ್ಯಗೊಳ್ಳುತ್ತೆ. ಇನ್ನು ಸಂಜೆ ವೇಳೆ ಕುಟುಂಬದವರೊಂದಿಗೆ ಒಟ್ಟಾಗಿ ಪ್ರಮುಖ ನಿರ್ಧಾರಗಳ ಬಗ್ಗೆ ಚರ್ಚೆ ತಗೋತೀರ. ಇನ್ನು ವಿವಾಹಿತರಿಗೆ, ದಂಪತಿಗಳಿಗೆ ನಡುವೆ ಪರಸ್ಪರ ಗೌರವ, ಪ್ರೀತಿ ಹೆಚ್ಚಾಗತ್ತೆ. ಬಿಡುವಿಲ್ಲದ ವೇಳಾಪಟ್ಟಿ ನಡುವೆ ಸಂಗಾತಿಯಾಗಿ ಸಮಯ ಕೊಡ್ತೀರಾ. ಇನ್ನು ಪ್ರೇಮಿಗಳಿಗೆ ಭಾವನಾತ್ಮಕವಾದ ದಿನ. ಸಂಗಾತಿಯ ಮನಸ್ಸು, ಮಾತನ್ನು ಸುಲಭವಾಗಿ ಅರ್ಥ ಮಾಡ್ಕೋತೀರಾ. ಇನ್ನು ಆರೋಗ್ಯದ ನೋಡೋದಾದ್ರೆ, ನಿಮ್ಮ ರಾಶಿಯಾಧಿಪತಿ ಚಂದ್ರ ಆಗಿರೋದ್ರಿಂದ ಮಾನಸಿಕ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು, ಅಂದ್ರೆ ಅತಿಯಾಗಿ ಆತಂಕ ಆಗೋದು, ನೆಗೆಟಿವ್ ಆಲೋಚನೆ ಕಾಡ್ಬೋದು. ದೈಹಿಕವಾಗಿ ಹೊಟ್ಟೆ ನೋವು ಸಮಸ್ಯೆ ಅಥವಾ ಶೀತ ಕೆಮ್ಮಿನ ತೊಂದರೆ ಕಾಣಿಸ್ಕೊಳ್ಬಹುದು. ಸ್ವಲ್ಪ ಸ್ವಚ್ಛ ಹಾಗೂ ಮನೆಯಲ್ಲಿ ತಯಾರಿಸಿದ ಆಹಾರಕ್ಕೆ ನೀವು ಆದ್ಯತೆ ನೀಡಬೇಕಾಗತ್ತೆ. ಇನ್ನು ಧಾರಾಳವಾಗಿ ನೀರು ಕುಡಿಬೇಕು. ವಿದ್ಯಾರ್ಥಿಗಳಿಗೆ ಕಲಾತ್ಮಕ ದಿನ ಅಂತ ಹೇಳ್ಬೋದು. ಸೃಜನಶೀಲ, ಕಲಾತ್ಮಕ ರಂಗದಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಶುಭ ಸಮಾಚಾರ ಸಿಗುತ್ತೆ. ಇನ್ನ ವಿಶೇಷ ಪರಿಹಾರ ನೋಡೋದಾದ್ರೆ, ಚಂದ್ರನ ಅಧಿಪತಿಯಾದ ಮಹಾದೇವನಿಗೆ ಆರಾಧನೆ ಮಾಡೋದು ಅತ್ಯಂತ ಶ್ರೇಷ್ಠ. ಶಿವಲಿಂಗಕ್ಕೆ ನೀರಿನ ಹಾಲಿನ ಅಭಿಷೇಕ ಮಾಡೋದು, ಓಂ ನಮಃ ಶಿವಾಯ ಮಂತ್ರ ಜಪಿಸೋದು, ಆಮೇಲೆ ಬಿಳಿ ಬಣ್ಣದ ಬಟ್ಟೆ ಧರಿಸೋದು ಅಥವಾ ಬಿಳಿ ಕರವಸ್ತ್ರ ನಿಮ್ಮ ಬಳಿ ಇಟ್ಕೊಳ್ಳೋದು, ಆಮೇಲೆ ಮನಸ್ಸಿನ ಶಾಂತಿನ ತಂದ್ಕೊಡುತ್ತೆ. ತಾಯಿಯ ಆಶೀರ್ವಾದ ಬಹಳ ಮುಖ್ಯ. ಶುಭ ಬಣ್ಣ ಬಿಳಿ, ಸಿಲ್ವರ್ ಮತ್ತೆ ತಿಳಿ ಗುಲಾಬಿ. ಶುಭ ಸಂಖ್ಯೆ 2. ಒಟ್ಟಾರೆಯಾಗಿ ನೋಡೋದಾದ್ರೆ, ಕಟಕ ರಾಶಿಯವರಿಗೆ ಇವತ್ತು ಭಾವನೆಗಳನ್ನ ಹತೋಟಿಯಲ್ಲಿಟ್ಕೊಂಡು ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಅತ್ಯಂತ ಯಶಸ್ಸು ಮತ್ತೆ ಶಾಂತಿಯುತ ದಿನವಾಗುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಸ್ವಭಾವತಃ ರಾಜಗಂಭೀರ್ಯ, ಧೈರ್ಯ, ಉದಾರತೆ ಮತ್ತೆ ನಾಯಕತ್ವದ ಗುಣ ರಕ್ತದಲ್ಲೇ ಬರುತ್ತೆ ಇವಾಗ. ಗ್ರಹಗತಿಗಳ ಪ್ರಭಾವದಿಂದ ರಾಶಿಯಾಧಿಪತಿಯಾದ ಸೂರ್ಯನ ಶುಭ ದೃಷ್ಟಿಯಿಂದ ಆಕರ್ಷಣೆ, ಆತ್ಮವಿಶ್ವಾಸ ದುಪ್ಪಟ್ಟಾಗತ್ತೆ. ಸಮಾಜದಲ್ಲಿ ನೀವು ಮಾಡೋ ಕೆಲಸದ ಸ್ಥಳದಲ್ಲಿ ನಿಮಗೆ ಗೌರವ ಹೆಚ್ಚಾಗತ್ತೆ. ಆಮೇಲೆ ನೀವು ಕೈಗೊಳ್ಳೋ ಯಾವುದೇ ಕೆಲಸನ ದಿಟ್ಟ ನಿರ್ಧಾರ ಭವಿಷ್ಯದಲ್ಲಿ ಯಶಸ್ಸು ತಂದ್ಕೊಡುತ್ತೆ. ಕಚೇರಿಯಲ್ಲಿ ಇವತ್ತು ನಿಮಗೆ ಹವಾ ಇರುತ್ತೆ. ಸವಾಲಿನ ಕೆಲಸದಲ್ಲಿ ಬಹಳಷ್ಟು ಬೇಗ ಮುನ್ನಡಿತೀರ. ನಿಮ್ಮ ಹೆಗಲಿಗೇರಬಹುದು ಯಾವುದು ಹೊಸ ಜವಾಬ್ದಾರಿ. ನಿಮ್ಮ ನಾಯಕತ್ವದ ಗುಣ ಪ್ರದರ್ಶಿಸಲು ಬಹಳ ಅತ್ಯುತ್ತಮ ದಿನ ಇವತ್ತು. ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ. ಸರ್ಕಾರಿ ಕೆಲಸದಲ್ಲಿ ತೊಡಗಿಕೊಂಡಿರೋರಿಗೆ ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿ ಭರ್ಜರಿ ಪ್ರಗತಿ ಕಂಡು ಬರ್ತಾ ಇದೆ. ವ್ಯವಹಾರದಲ್ಲಿ ಉತ್ತಮ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ಹೊಸ ಒಪ್ಪಂದಗಳು, ಸಗಟು ಆರ್ಡರ್ಗಳು ಕೈ ಸೇರೋ ಸಾಧ್ಯತೆ ಇದೆ. ಮಾರುಕಟ್ಟೆಯಲ್ಲಿ ಪ್ರತಿಸ್ಪರ್ಧಿ ನಿಮ್ಮ ವೇಗಕ್ಕೆ ಈಡು ಕೊಡಲಾಗದೆ ಹಿಂದೆ ಬೀಳ್ತಾರೆ. ಹೊಸ ಉದ್ಯಮವನ್ನ ಪ್ರಾರಂಭಿಸಲು ದೊಡ್ಡ ಹೂಡಿಕೆನ ಮನಸ್ಸು ಮಾಡ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಸಿಂಹರಾಶಿಯವರಿಗೆ ಇವತ್ತು ಅನುಕೂಲಕರವಾದ ದಿನ ಅಂತ ಹೇಳ್ಬೋದು. ಧನ ಲಾಭದ ಯೋಗ ಕೂಡ ಇದೆ. ಇನ್ನ ಸಿಲುಕಿಕೊಂಡ ಹಣ ಬಂದು ನಿಮ್ ಕೈ ಸೇರತ್ತೆ. ಸೌಲಭ್ಯಗಳು, ಸರ್ಕಾರಿ ಸೌಲಭ್ಯಗಳು, ಪಿತ್ರಾರ್ಜಿತ ಆಸ್ತಿ, ದೊಡ್ಡ ಮಟ್ಟದ ಲಾಭ ನಿಮ್ಗೆ ಕೈ ಸೇರುತ್ತೆ. ಆದಾಯ ಹೆಚ್ಚಾಗಿರುತ್ತೆ. ಐಷಾರಾಮಿ ವಸ್ತುಗಳಿಗೆ ಹೆಚ್ಚಿನ ಹಣ ವ್ಯಯ ಮಾಡದಂತೆ ಅಗತ್ಯದ ಖರ್ಚುಗಳಿಗೆ ನೋಡ್ಕೊಂಡ್ರೆ ಬಹಳ ಒಳ್ಳೇದು. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಮತ್ತೆ ಹೆಮ್ಮೆಯ ವಾತಾವರಣ ಇರುತ್ತೆ. ತಂದೆ ಕಡೆಯಿಂದ ದೊಡ್ಡ ಬೆಂಬಲ, ಆರ್ಥಿಕ ಸಹಾಯ ದೊರೆಯುತ್ತೆ. ನಿಮ್ಮ ಒಡ ಹುಟ್ಟಿದವರಿಗೆ ನಿಮ್ಮ ಯಶಸ್ಸನ್ನ ಆಚರಿಸ್ತಾರೆ. ಮನೆಯಲ್ಲಿ ಧಾರ್ಮಿಕ
ಕೆಲಸ, ಮಂಗಳ ಕಾರ್ಯ ಬಗ್ಗೆ ಚರ್ಚೆ ನಡೆಸ್ತೀರಾ. ಅಹಂಕಾರದಿಂದ ಮನೆಯವರ ಮುಂದೆ ಪ್ರಗತಿಸಲು ಹೋಗ್ಬೇಡ್ರಿ, ಮತ್ತಷ್ಟು ಸಂಬಂಧ ಬಿರುಕು ಬೀಳತ್ತೆ. ಇನ್ನು ವಿವಾಹಿತರಿಗೆ ಜೀವನದಲ್ಲಿ ಮಧುರತೆ ಇರುತ್ತೆ. ಸಂಗಾತಿಯೊಂದಿಗೆ ಪ್ರತಿಯೊಂದು ನಿರ್ಧಾರ ಬೆನ್ನೆಲುಬಾಗಿ ನಿಲ್ತಾರೆ. ಪ್ರೇಮಿಗಳಿಗೆ ಸಂಗಾತಿಯೊಂದಿಗೆ ದೂರದ ಪ್ರಯಾಣ ಬೆಳೆಸ್ತೀರಾ, ಅಥವಾ ಪೋಷಕರಿಗೆ ತಮ್ಮ ಪ್ರೇಮ ವಿಷಯವನ್ನ ತಿಳಿಸಿ ಒಪ್ಪಿಗೆ ಪಡೆಯುವಂತ ಒಳ್ಳೆ ದಿನ. ಇನ್ನು ಆರೋಗ್ಯ ನೋಡೋದಾದ್ರೆ ನಿಮ್ಮ ದೈಹಿಕ ಶಕ್ತಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ದಿನವಿಡೀ ಉತ್ಸಾಹದಿಂದ ಇರ್ತೀರಾ. ಅತಿಯಾದ ಕೋಪ ಮತ್ತೆ ಬಿಪಿನ ಕಂಟ್ರೋಲ್ ಮಾಡ್ಕೋಬೇಕು. ತಲೆನೋವಿನ ಸಮಸ್ಯೆ, ಮನಸ್ಸು ಶಾಂತವಾಗಿಟ್ಕೊಳ್ಳಲು ಧ್ಯಾನ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾದ ದಿನ. ಸೂರ್ಯನ ಕೃಪೆಯಿಂದ ಬುದ್ಧಿಶಕ್ತಿ ತೀಕ್ಷ್ಣ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸೋರಿಗೆ ಒಳ್ಳೆ ಸುದ್ದಿ ಸಿಗುತ್ತೆ. ಇನ್ನು ಉನ್ನತ ಶಿಕ್ಷಣ, ಉದ್ಯೋಗ, ಈ ಕೋರ್ಸ್ಗಳಿಗೆ ಪ್ರವೇಶ ಸಿಗೋ ಸಾಧ್ಯತೆ ಕೂಡ ಇದೆ. ಇನ್ನು ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ, ಮುಂಜಾನೆ ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ತಾಮ್ರ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಕೆಂಪು ಚಂದನ, ಕೆಂಪು ಹೂವನ್ನು ಹಾಕಿ ಸೂರ್ಯ ದೇವನಿಗೆ ಓಂ ಸೂರ್ಯ ನಮಃ ಅಂತ ಜಪ ಮಾಡ್ತಾ ಅರ್ಘ್ಯನ ಅರ್ಪಿಸ್ಬೇಕು. ಆಮೇಲೆ 21 ಬಾರಿ ಗಾಯತ್ರಿ ಮಂತ್ರ ಪಠಿಸೋದ್ರಿಂದ ಮನಸ್ಸಿನಲ್ಲಿರೋ ನಕಾರಾತ್ಮಕ ಶಕ್ತಿ ದೂರ ಆಗಿ ತೇಜಸ್ಸು ಹೆಚ್ಚಾಗತ್ತೆ. ಹಿರಿಯರ ತಂದೆ ಆಶೀರ್ವಾದ ಪಡೆಯೋದು ಬಹಳ ಒಳ್ಳೆಯದು. ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ, ಚಿನ್ನದ ಬಣ್ಣ ಹಾಗೆ ಕೆಂಪು. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಇವತ್ತು ಗೌರವ, ಪ್ರಗತಿ, ಆರ್ಥಿಕ ಯಶಸ್ಸು ತಂದು ಕೊಡುವಂತ ದಿನ. ನಿಮ್ಮ ನಾಯಕತ್ವದ ಗುಣ, ಅದ್ರ ಮೇಲೆ ನೀವು ನಂಬಿಕೆ ಇಟ್ಕೋಬೇಕು. ಅಹಂಕಾರ ದೂರ ಇಡಬೇಕು. ನಿಮ್ಮ ಪಾಲಿಗೆ ವಿಜಯೋತ್ಸವದ ದಿನ ಇವತ್ತು ಅಂತ ಹೇಳ್ಬಹುದು. ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಸ್ವಭಾವತಃ ಅತ್ಯಂತ ಶಿಸ್ತುಬದ್ಧರು, ಬುದ್ಧಿವಂತರು, ಪ್ರಾಯೋಗಿಕವಾಗಿ ಯೋಚನೆ ಮಾಡುವಂಥವ್ರು. ಯಾವುದೇ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀರಾ. ಆಮೇಲೆ ಗ್ರಹಗಳ ಚಲನೆಯಿಂದ ರೇಷಾಧಿಪತಿ ಬುಧನ ಶುಭ ಭಾವದಿಂದ ನಿಮ್ಮ ಭೌತಿಕ ಚಾತುರ್ಯ, ಕಾರ್ಯಕ್ಷಮತೆ ಹೆಚ್ಚಾಗತ್ತೆ. ಗ್ರಹಗಳು ನಿಮಗೆ ಧನಾತ್ಮಕ ಶಕ್ತಿ ಕೊಡ್ತವೆ. ದೀರ್ಘಕಾಲದ ಕೆಲಸಗಳೆಲ್ಲ ಇವತ್ತು ಬೇಗ ಪಡೆದುಕೊಳ್ತವೆ. ಆಮೇಲೆ ಕಚೇರಿಯಲ್ಲಿ ಅತ್ಯಂತ ಯಶಸ್ವಿಯಾದ ದಿನ. ನಿಮ್ಮ ಕರಾರು ವಾಕ್, ಕೆಲಸ ಮತ್ತೆ ಯೋಜನಾಬದ್ಧ ಶೈಲಿ ಮೇಲಧಿಕಾರಿಗಳು ಬಹಳ ಹೊಗಳ್ತಾರೆ ನಿಮ್ಗೆ. ಹೊಸ ಜವಾಬ್ದಾರಿ, ಹೊಸ ಪ್ರಾಜೆಕ್ಟ್ ನಿಮಗೆ ಸಿಗುತ್ತೆ. ಅಕೌಂಟ್ಸು, ಬ್ಯಾಂಕಿಂಗು, ಸಂಶೋಧನೆ, ಬರವಣಿಗೆ, ಈ ಕ್ಷೇತ್ರದಲ್ಲಿ ಏನಾದ್ರು ನೀವು ಕೆಲಸ ಮಾಡ್ತಾ ಇದ್ರೆ ಬಹಳ ಲಾಭದಾಯಕ ದಿನ ಅಂತ ಹೇಳ್ಬೋದು. ವ್ಯವಹಾರದಲ್ಲಿ ಇವತ್ತು ಪ್ರಗತಿ ಹಾದಿ ಸುಗಮವಾಗಿರುತ್ತೆ. ಹಳೆಯ ಹೂಡಿಕೆಗಳು ಅಥವಾ ವ್ಯವಹಾರ ತಂತ್ರಗಳು ಉತ್ತಮವಾಗಿ ಲಾಭನ ತಂದುಕೊಡುತ್ತೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೊಸ ಗ್ರಾಹಕರ ಒಪ್ಪಂದ ಮಾಡ್ಕೊಳ್ಳೋಕೆ ಬಹಳ ಒಳ್ಳೆ ದಿನ. ಯಾವುದೇ ದೊಡ್ಡ ವ್ಯವಹಾರ ಮಾಡೋಕ್ಕೆ ಹೋಗ್ಬೇಡಿ, ಕಾನೂನುಬದ್ಧವಾಗಿ ಅಂಶಗಳನ್ನ ಪರಿಶೀಲಿಸಬೇಕು. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಇವತ್ತು ಉತ್ತಮ ದಿನ. ಆದಾಯದ ಸ್ಥಿರವಾಗಿರುತ್ತೆ. ಆರ್ಥಿಕ ಪ್ರಗತಿ ಕಂಡು ಬರುತ್ತೆ. ಧನ ಲಾಭದ ಯೋಗ ಬಹಳ ಇದೆ. ಈ ಹಿಂದೆ ಯಾರಿಗಾದ್ರೂ ಸಾಲ ನೀಡಿದ್ರೆ ಆ ಹಣ ಇವತ್ತು ಭಾಗಶಃ ಮರಳಿ ಬರೋ ಸಾಧ್ಯತೆ ಇದೆ. ಆದಾಯ ಚೆನ್ನಾಗಿರುತ್ತೆ. ಗೃಹೋಪಯೋಗಿ ವಸ್ತುಗಳ ಖರೀದಿ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಧನ ವ್ಯಯ ಮಾಡ್ತೀರಾ. ಹೂಡಿಕೆಗೆ ಸೂಕ್ತವಾಗಿದ್ದ ದಿನ. ಸಟ್ಟ ವ್ಯಾಪಾರ ಅಥವಾ ಷೇರು ಮಾರುಕಟ್ಟೆ, ಅತಿಯಾದ ರಿಸ್ಕ್ ಮಾತ್ರ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಕುಟುಂಬದಲ್ಲಿ ಜೀವನ ಹೇಗಿರುತ್ತೆ ಅಂದ್ರೆ ಶಾಂತಿ ಮತ್ತೆ ಸೌಹಾರ್ದತೆಯಿಂದ ಇರುತ್ತೆ. ಮನೆ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಆಮೇಲೆ ಜೀವನ ಶೈಲಿ ಬಹಳ ಸುಧಾರಿಸುತ್ತೆ. ಕುಟುಂಬದವರೊಂದಿಗೆ ದೀರ್ಘ ಸಮಾಲೋಚನೆ ಮಾಡ್ತೀರಾ. ಮಕ್ಕಳ ಶುಭ ವಾರ್ತೆ ಕೇಳ್ತೀರಾ. ವಿವಾಹಿತರಿಗೆ ಜೀವನದಲ್ಲಿ ಸುಖ ಸಂತೋಷ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ, ಅವೆಲ್ಲ ದೂರ ಆಗುತ್ತೆ. ಪ್ರೇಮಿಗಳಿಗೆ ಮಧುರವಾದ ದಿನ ಅಂತ ಹೇಳ್ಬೋದು. ಸಂಗಾತಿಯೊಂದಿಗೆ ನಿಮ್ಮ ಮನಸ್ಸಿನ ಭಾವನೆನ ಹಂಚ್ಕೊಳ್ಳೋಕೆ ಬಹಳ ಒಳ್ಳೆ ದಿನ. ನಿನ್ನ ಆರೋಗ್ಯ ದೃಷ್ಟಿಯಿಂದ ಈ ದಿನ ಸಾಮಾನ್ಯವಾಗಿರುತ್ತೆ. ಆದ್ರೆ ಅತಿಯಾದ ಕೆಲಸದ ಒತ್ತಡ, ಮಾನಸಿಕ ಚಿಂತೆಗೆ, ಜೀರ್ಣ ಸಮಸ್ಯೆ ಕಾಡಬಹುದು. ಆಮೇಲೆ ದಿನಚರಿಯಲ್ಲಿ ಸ್ವಲ್ಪ ಯೋಗ, ಪ್ರಾಣಾಯಾಮ ಮಾಡೋದು, ಹಸಿರು ತರಕಾರಿ ಬಳಕೆ ಮಾಡೋದು, ಧಾರಾಳವಾಗಿ ನೀರು ಕುಡಿಯೋದು, ಇದೆಲ್ಲ ಬಹಳ ಆರೋಗ್ಯನ ವೃದ್ಧಿ ಮಾಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುವಂತ ದಿನ. ಕಠಿಣ ವಿಷಯಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೋತೀರಾ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇರೋ ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ
ಫಲಿತಾಂಶ ಸಿಗುವಂತ ಚಾನ್ಸಸ್ ಬಹಳ ಇದೆ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಮುಂಜಾನೆ ಸ್ನಾನದ ನಂತರ ವಿಘ್ನ ನಿವಾರಕ ಗಣೇಶನಿಗೆ ನಮಸ್ಕಾರ ಮಾಡೋದು, ಓಂ ಗಂ ಗಣಪತಿ ನಮ ಮಂತ್ರವನ್ನ ಜಪಿಸೋದು, ಗಣೇಶನಿಗೆ ಗರಿಕೆ ಅಥವಾ ದೂರ್ವೆ ಅರ್ಪಿಸೋದು ನಿಮ್ಮ ಬುದ್ಧಿ ಮತ್ತೆ ಸಂಪತ್ತನ್ನ ವೃದ್ಧಿ ಮಾಡುತ್ತೆ. ಇನ್ನು ಹಸುಗಳಿಗೆ ಹುಲ್ಲನ್ನ ತಿನ್ನಿಸೋದು ಅತ್ಯಂತ ಪುಣ್ಯದಾಯಕ ಕೆಲಸ. ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಮತ್ತೆ ತಿಳಿ ಹಳದಿ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಇವತ್ತು ಬುದ್ಧಿವಂತಿಕೆ, ಶಿಸ್ತು, ಪರಿಶ್ರಮ, ಯಶಸ್ಸು ಸಾಧಿಸುವಂತಹ ದಿನ. ನಕಾರಾತ್ಮಕ ಆಲೋಚನೆಗಳಿಂದ ದೂರವಿದ್ರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರು ನ್ಯಾಯಪ್ರಿಯರು, ಶಾಂತ ಚಿತ್ತದವರು, ಎಲ್ಲರನ್ನ ಸಮಾನವಾಗಿ ಕಾಣುವಂತ ನಿಮಗೆ ಗುಣ ಇರುತ್ತೆ. ಕಲಾತ್ಮಕ ಮನೋಭಾವ ಹೊಂದಿರ್ತೀರಾ. ಆಮೇಲೆ ಚಂದ್ರ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮ್ಗೆ ಬಹಳ ಆಕರ್ಷಣೆ, ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ. ಶುಕ್ರನ ಶುಭ ದೃಷ್ಟಿಯಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆ ಹೆಚ್ಚಾಗುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ಕಚೇರಿಯಲ್ಲಿ ಇವತ್ತು ನಿಮ್ಗೆ ಅತ್ಯಂತ ಪ್ರಗತಿಪರ ದಿನ ಅಂತ ಹೇಳ್ಬೋದು. ನಿಮ್ಮ ಕಲಾತ್ಮಕ ಮತ್ತೆ ಸೃಜನಶೀಲ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಗೆ ಹಾಗೂ ಮೇಲಧಿಕಾರಿಗಳಿಂದ ಉತ್ತಮ ಬೆಂಬಲ ದೊರೆಯುತ್ತೆ. ನಿಮ್ಮ ಸಂವಹನ ಕೌಶಲ್ಯದಿಂದ ಕಠಿಣವಾದ ಕೆಲಸನ ಸುಲಭವಾಗಿ ಮುಗಿಸ್ತೀರಾ. ಫ್ಯಾಷನ್, ಕಲೆ, ನ್ಯಾಯಾಂಗ, ಮಾಧ್ಯಮ, ಆಡಳಿತ ಈ ವಲಯದಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಬಹಳಷ್ಟು ಯಶಸ್ವಿ ಪಡ್ಕೊಳ್ತೀರಾ. ವ್ಯಾಪಾರದಲ್ಲಿ ಇವತ್ತು ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕಲು ಬಹಳ ಒಳ್ಳೆ ದಿನ ಇವತ್ತು. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗುತ್ತೆ. ಗ್ರಾಹಕರೊಂದಿಗೆ ಮಧುರವಾದ ಮಾತನಾಡ್ತೀರಾ. ಇದು ನಿಮ್ಮ ವ್ಯಾಪಾರದಲ್ಲಿ ಮತ್ತಷ್ಟು ವಿಸ್ತರಣೆಗೆ ಸಹಕಾರ ಆಗುತ್ತೆ. ಇನ್ನು ಆರ್ಥಿಕ ದೃಷ್ಟಿಯಿಂದ ತುಲಾರಾಶಿಯವರಿಗೆ ಧನ ಲಾಭದ ಯೋಗ ಇದೆ. ಆದಾಯದ ಮೂಲಗಳು ಸ್ಥಿರವಾಗಿರುತ್ತೆ. ಈ ಹಿಂದೆ ಪ್ರವಾಸ ಅಥವಾ ಭೂಮಿ ಮೇಲೆ ಏನಾದ್ರು ಹೂಡಿಕೆ ಮಾಡಿದ್ರೆ ಉತ್ತಮ ಲಾಭ ಸಿಗುತ್ತೆ. ದೀರ್ಘಕಾಲದಿಂದ ನಿಂತೋಗಿರೋ ಬಾಕಿ ಹಣ ನಿಮ್ಮ ಕೈ ಸೇರೋ ಚಾನ್ಸಸ್ ಇದೆ. ಶುಕ್ರನ ಪ್ರಭಾವದಿಂದ ಐಷಾರಾಮಿ ವಸ್ತು ಖರೀದಿ, ಬಟ್ಟೆ ಖರೀದಿ, ಅಲಂಕಾರಕ ವಸ್ತುಗಳನ್ನ ನೀವು ಅತಿಯಾಗಿ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಆದಾಯ ಮತ್ತೆ ವೆಚ್ಚಗಳ ನಡುವೆ ಸ್ವಲ್ಪ ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತೆ ಸೌಹಾರ್ದತೆ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೀತೀರಾ. ಕುಟುಂಬದ ಸದಸ್ಯರೊಂದಿಗೆ ಇದ್ದ ಹಳೆಯ ಭಿನ್ನಾಭಿಪ್ರಾಯ, ಮಾತುಕತೆ ಎಲ್ಲ ಸುಖಾಂತ್ಯಗೊಳ್ಳುತ್ತೆ. ಮನೆ ನವೀಕರಣಕ್ಕೆ ಅಥವಾ ಅಲಂಕಾರದ ಬಗ್ಗೆ ಮಹತ್ವದ ಚರ್ಚೆ ನಡೆಸುವಂತ ಚಾನ್ಸಸ್ ಇದೆ. ಇನ್ನು ಪ್ರೇಮಿಗಳಿಗೆ ಇಂದು ಅತ್ಯಂತ ರೊಮ್ಯಾಂಟಿಕ್ ದಿನ ಅಂತ ಹೇಳ್ಬೋದು. ನಿಮ್ಮ ಸಂಗಾತಿಯೊಂದಿಗೆ ವಿಶೇಷ ಉಡುಗೊರೆ ಅಥವಾ ಸರ್ಪ್ರೈಸ್ ಸಿಗುವ ಯೋಗವಿದೆ. ಇನ್ನು ಅವಿವಾಹಿತರಿಗೆ ಯೋಗ್ಯ ಜೀವನ ಸಂಗಾತಿ ಹುಡುಕಾಟ ಇಂದು ಫಲಪ್ರದವಾಗಲಿದೆ. ಮದುವೆ ಮಾತುಕತೆ ಮುಂದುವರಿಯಲಿದೆ. ಇನ್ನು ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗೇ ಇರುತ್ತೆ. ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಚಟುವಟಿಕೆಯಿಂದ ಇರ್ತೀರಾ. ಆದ್ರೆ ಕಣ್ಣಿನ ಆಯಾಸ, ಅತಿಯಾಗಿ ಸಿಹಿ ಪದಾರ್ಥ ಸೇವನೆ ಮಾಡೋದು, ಸಣ್ಣ ಪುಟ್ಟ ಜೀರ್ಣಕ್ರಿಯೆ ತೊಂದರೆ ಉಂಟಾಗಬಹುದು. ದಿನನಿತ್ಯದ ಜೀವನದಲ್ಲಿ ಯೋಗ, ಸಮತೋಲನ ಆಹಾರ ಕ್ರಮನ ರೂಢಿ ಮಾಡ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ದಿನ ಅಂತ ಹೇಳ್ಬೋದು. ವಿಶೇಷವಾಗಿ ಕಲೆ, ವಿನ್ಯಾಸ, ಸಾಹಿತ್ಯ ಈ ರಂಗದಲ್ಲಿ ಓದ್ತಿರುವಂತ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ಅವಕಾಶ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರಿಗೆ ಉತ್ತಮ ಫಲಿತಾಂಶ ಕೂಡ ನಿರೀಕ್ಷಿಸಬಹುದು. ನಾವು ವಿಶೇಷ ಪರಿಹಾರ ನೋಡೋದಾದ್ರೆ ಮುಂಜಾನೆ ಸ್ನಾನ ಆದ್ಮೇಲೆ ಶ್ರೀ ಮಹಾಲಕ್ಷ್ಮಿ ದೇವಿ ಮುಂದೆ ತುಪ್ಪದ ದೀಪ ಹಚ್ಬೇಕು. ಮಹಾಲಕ್ಷ್ಮಿ ಚಾಲಿಸ ಪಠಿಸೋದು ಅಥವಾ ಮಂತ್ರ ಹೇಳೋದು ನಿಮ್ಮ ಐಶ್ವರ್ಯ ವೃದ್ಧಿ ಮಾಡುತ್ತೆ. ಬಿಳಿ ಬಣ್ಣದ ಸ್ವಚ್ಛವಾದ ಬಟ್ಟೆ ಧರಿಸೋದು, ಸುಗಂಧ ದ್ರವ್ಯ ಬಳಸೋದು ರಾಶಿಯಾಧಿಪತಿಯನ್ನು ಪ್ರಸನ್ನಗೊಳಿಸುತ್ತೆ. ಶುಭ ಸಂಖ್ಯೆ 7, ಶುಭ ಬಣ್ಣ ಬಿಳಿ, ತಿಳಿ ಗುಲಾಬಿ, ಕ್ರೀಮ್. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಇವತ್ತು ನೆಮ್ಮದಿ, ಪ್ರಗತಿ, ಆರ್ಥಿಕ ಸುಖ ನೀಡುವಂತ ಸುದಿನ. ನಿಮ್ಮ ಸಹಜವಾದ ಸಮತೋಲನ ಗುಣ, ತಾಳ್ಮೆಯಿಂದ ಯಶಸ್ಸು ಖಂಡಿತ ಪಡ್ಕೋತೀರಾ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಸ್ವಭಾವತಃ ಅತ್ಯಂತ ಗಂಭೀರ ಸ್ವಭಾವದವರು, ರಹಸ್ಯ ಮುಚ್ಚಿಡೋರು, ದೃಢ ಸಂಕಲ್ಪವನ್ನ ತೀಕ್ಷ್ಣವಾಗಿ ಬುದ್ಧಿ ಹೊಂದುವಂತವರು. ಇವತ್ತಿನ ದಿನ ನಿಮ್ಗೆ ರಾಷ್ಟ್ರಾಧಿಪತಿ ಮಂಗಳನ ಪ್ರಭಾವದಿಂದ ನಿಮ್ಮ ಕಾರ್ಯದಲ್ಲಿ ಧೈರ್ಯ ಹೆಚ್ಚಾಗತ್ತೆ. ಚಂದ್ರನ 8ನೇ ಮನೆಯ ದೃಷ್ಟಿಯಿಂದ ಮನಸ್ಸಿನಲ್ಲಿ ಸಣ್ಣ ಪುಟ್ಟ ಆತಂಕ, ಸ್ಥಿರತೆ ಮೂಡುತ್ತೆ. ಇವತ್ತು ಭಾವನಾತ್ಮಕವಾಗಿ ಯೋಚಿಸದೆ ಪ್ರಾಯೋಗಿಕವಾಗಿ ಹೆಜ್ಜೆ ಇಟ್ಟರೆ ಬಹಳ ಒಳ್ಳೆಯದು. ಕಚೇರಿಯಲ್ಲಿ ಇವತ್ತು ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಿರುತ್ತೆ. ನಿಮ್ಮ ಕೆಲಸದ ಶೈಲಿನ ಮೇಲಧಿಕಾರಿಗಳು ಗಮನಿಸ್ತಾ ಇರ್ತಾರೆ. ಆದ್ರಿಂದ ಯಾವುದೇ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಸಹೋದ್ಯೋಗಿಗಳೊಂದಿಗೆ
ವಾದ ವಿವಾದಕ್ಕಂತೂ ಇಳಿಯಕ್ಕೆ ಹೋಗ್ಬೇಡಿ. ನಿಮ್ಮ ಇಮೇಜ್ ಮೇಲೆ ಅದು ಧಕ್ಕೆ ಉಂಟಾಗತ್ತೆ. ನೀವೇನಾದ್ರೂ ರಕ್ಷಣಾ ಇಲಾಖೆ, ಪೊಲೀಸು, ಇಂಜಿನಿಯರಿಂಗು, ವೈದ್ಯಕೀಯ, ಆಮೇಲೆ ರಹಸ್ಯ ತನಿಖಾ ಸಂಸ್ಥೆ ಇದ್ರಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಪ್ರಗತಿನ ಕಂಡು ಬರ್ತಾ ಇದೆ ಇವತ್ತು. ಇನ್ನ ವ್ಯಾಪಾರಸ್ಥರಿಗೆ ಇವತ್ತು ಸಾಧಾರಣ ಲಾಭ ಇದೆ. ಯಾವುದೇ ದೊಡ್ಡ ಹೂಡಿಕೆ ಮಾಡೋ ಮುನ್ನ ನುರಿತವರ ಸಲಹೆಯನ್ನ ಪಡ್ಕೋಬೇಕಾಗತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ನಂಬಿಕೆ ಅಗತ್ಯ. ದ್ರೋಹವಾಗದಂತೆ ಎಚ್ಚರವನ್ನ ನೀವು ವಹಿಸ್ಕೋಬೇಕು. ಇನ್ನು ಹೊಸ ಒಪ್ಪಂದಗಳಿಗೆ ಸಹಿ ಮಾಡೋಕೆ ಕಾನೂನು ತಜ್ಞರ ಅಥವಾ ಹಿರಿಯ ಸಲಹೆ ಪಡೆಯೋದು ಮುನ್ನಡೆದ್ರೆ ಬಹಳ ಒಳ್ಳೇದು. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿದೆ. ಆದಾಯದ ಹರಿವು ಹೆಚ್ಚಾಗಿದೆ. ಹಠಾತ್ ಖರ್ಚು ಎದುರಾಗಬಹುದು. ಎಲ್ಲೋ ಸಿಲ್ಕೊಂಡಿರೋ ಹಣ ಇವತ್ತು ನಿಮ್ಗೆ ಹಠಾತ್ ಪ್ರಯತ್ನದಿಂದ ಸ್ವಲ್ಪ ಮಟ್ಟಿಗೆ ಕೈ ಸೇರುತ್ತೆ. ಲಾಟರಿ, ಜೂಜು, ಷೇರು ಮಾರುಕಟ್ಟೆ ಇದ್ರೆಲ್ಲ ಹೊಸ ಸಾಹಸ ಕೈಯಾಕಕ್ಕೆ ಹೋಗ್ಬೇಡಿ. ಪರಿಚಯವಿಲ್ಲದ ವ್ಯಕ್ತಿಗಳ ನಂಬಿಕೆ ಹಣಕಾಸಿನ ವ್ಯವಹಾರ ನಡೆಸಿದ್ರೆ ಅದು ನಿಮ್ಗೆ ಸಾಲನ ಹೊರಿಸ್ಬಿಡತ್ತೆ. ಕುಟುಂಬದಲ್ಲಿ ಇವತ್ತು ತಾಳ್ಮೆ ಅಗತ್ಯ. ಸಣ್ಣ ವಿಷಯಗಳಿಗೂ ಮನೆಯವರೊಂದಿಗೆ ಭಿನ್ನಾಭಿಪ್ರಾಯ ಮೂಡಬಹುದು. ನಿಮ್ಮ ಕೋಪ ಮತ್ತೆ ಮಾತಿನ ಮೇಲೆ ಹತೋಟಿಯಲ್ಲಿ ಇಟ್ಕೋಬೇಕು. ತಾಯಿ ಆರೋಗ್ಯ ಕಡೆ ಗಮನ ಹರಿಸ್ಬೇಕು. ಆಮೇಲೆ ಸಂಜೆ ವೇಳೆ ಪರಿಸ್ಥಿತಿ ತಿಳಿಯಾಗತ್ತೆ. ಹಿರಿಯರ ಮಾರ್ಗದರ್ಶನ ಪಡಿಬೇಕು. ಪ್ರೇಮ ಜೀವನದಲ್ಲಿ ಸಾಮಾನ್ಯ ದಿನ ಅಂತ ಹೇಳ್ಬೋದು. ನಿಮ್ಮ ಸಂಗಾತಿ ನಿಮ್ಮ ಭಾವನೆನ ಅರ್ಥ ಮಾಡ್ಕೋತಾರೆ. ವಿವಾಹಿತ ದಂಪತಿಗಳಿಗೆ ಪರಸ್ಪರ ತಪ್ಪು ಹುಡುಕುವ ಬದಲು ಪರಸ್ಪರ ಸಹಕರಿಸಿಕೊಂಡು ಮುನ್ನಡೆದರೆ ಬಾಂಧವ್ಯ ಗಟ್ಟಿಯಾಗತ್ತೆ. ಆರೋಗ್ಯದ ದೃಷ್ಟಿಯಿಂದ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅತಿಯಾದ BP ಅಥವಾ ತಲೆನೋವು ಸಮಸ್ಯೆ ಕಾಡ್ಬೋದು. ವಾಹನ ಚಾಲನೆ ಮಾಡ್ಬೇಕಾದ್ರೆ ಅತ್ಯಂತ ಜಿದ್ದಿನ ಆಹಾರ ಅಥವಾ ಹೊರಗಿನ ತಿಂಡಿ ತಿನ್ನೋದನ್ನು ತಪ್ಪಿಸ್ಬೇಕು. ವಿದ್ಯಾರ್ಥಿಗಳಿಗೆ ಇವತ್ತು ಸವಾಲಿನ ದಿನ. ಮನಸ್ಸು ಸುಲಭವಾಗಿ ಚಂಚಲಗೊಳ್ಳುತ್ತೆ. ಅಧ್ಯಯನ ಕಡೆ, ಏಕಾಗ್ರತೆ ಕಡೆ ಕಡಿಮೆ ಮನಸ್ಸಾಗುತ್ತೆ. ಹಾಗಾಗಿ ಫಲಿತಾಂಶ ಕೂಡ ಕಡಿಮೆ ಬರೋ ಸಾಧ್ಯತೆ ಇದೆ. ಯೋಗ, ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿದ್ದು ಮನಸ್ಸಿನ ಶಕ್ತಿ ಹೆಚ್ಚುತ್ತೆ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಹನುಮಾನ್ ಚಾಲಿಸ ಪಡಿಸೋದು, ಹನುಮಂತ ದೇವನಿಗೆ ನಮಸ್ಕಾರ ಮಾಡೋದು, ಹನುಮಾನ್ ಚಾಲಿಸ ಪಡಿಸೋದು, ಬಜರಂಗ್ ಬಾಣ್ ಪಠಿಸುವುದು ಭೀತಿನ ನಿವಾರಣೆಯಾಗಿ ಧೈರ್ಯನ ತುಂಬುತ್ತೆ. ಇನ್ನು ಮುಂದಿನ ವಿಶೇಷ ಪರಿಹಾರ ನೋಡೋದಾದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಹನುಮಂತ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಬಣ್ಣದ ಹೂ ಅರ್ಪಿಸಬೇಕು. ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಮತ್ತೆ ಮರೂನ್. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ತಾಳ್ಮೆ, ವಿವೇಚನೆ, ಮನ್ನಣೆ ಬೇಕಾದ ದಿನ. ಕೋಪವನ್ನ ಹತೋಟಿಯಲ್ಲಿ ಇಟ್ಕೊಂಡು ಪರಿಶ್ರಮಕ್ಕೆ ಪಟ್ಟರೆ ದಿನ ಕೊನೆಯಲ್ಲಿ ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಸ್ವಭಾವತಃ ಆಶಾವಾದಿಗಳು, ಸತ್ಯಪ್ರಿಯರು, ಜ್ಞಾನದ ಹಸಿವುಳ್ಳವರು, ಧಾರ್ಮಿಕ ಮನೋಭಾವದವರು. ರಾಶಾಧಿಪತಿ ಗುರುವಿನ ಶುಭ ದೃಷ್ಟಿಯಿಂದ ನಿಮ್ಮ ಆಧ್ಯಾತ್ಮಿಕ ಮತ್ತೆ ಭೌತಿಕ ಚಿಂತನೆ ಹೆಚ್ಚಾಗುತ್ತೆ. ಭಾಗ್ಯಸ್ಥಾನದಲ್ಲಿ ಗ್ರಹಗಳ ಅನುಕೂಲ ಇರುತ್ತೆ. ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸ, ನಿರ್ಧಾರಗಳು, ಧಾರ್ಮಿಕ ಪ್ರಯಾಣ ಮನಸ್ಸಿಗೆ ನೆಮ್ಮದಿ ತಂದ್ಕೊಡುತ್ತೆ, ಲಾಭ ಕೂಡ ತಂದ್ಕೊಡುತ್ತೆ. ಕಚೇರಿಯಲ್ಲಿ ನಿಮ್ಗೆ ಅತ್ಯಂತ ಗೌರವವಾದ ದಿನ. ನಿಮ್ಮ ಪ್ರಾಮಾಣಿಕತೆ, ಜ್ಞಾನ ಮೇಲಧಿಕಾರಿಗಳು ಗುರುತಿಸ್ತಿರ್ತಾರೆ. ಹೊಸ ಜವಾಬ್ದಾರಿಯುತ ಪ್ರಾಜೆಕ್ಟ್ ನಿಮಗೆ ಸಿಗಬಹುದು. ಉತ್ತಮ ಮಾರ್ಗದರ್ಶನ ಕಾಣಿಸ್ಕೊಳ್ತೀರಾ. ಶಿಕ್ಷಣ, ಬ್ಯಾಂಕಿಂಗ್, ಸಲಹಾ ಸಂಸ್ಥೆ, ಧಾರ್ಮಿಕ ಕ್ಷೇತ್ರ, ನ್ಯಾಯಾಂಗ ರಂಗದಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ರೆ ಒಳ್ಳೆ ಪ್ರಗತಿ ಕಂಡುಬರುತ್ತೆ. ಹೊಸ ವ್ಯಾಪಾರನ ವಿಸ್ತರಿಸಲು, ಹೊಸ ಹೂಡಿಕೆ ಮಾಡಲು ಯೋಚನೆ ಏನಾದ್ರೂ ನೀವು ಮಾಡ್ತಾ ಇದ್ರೆ ಒಳ್ಳೆ ಸೂಕ್ತ ದಿನ. ವಿದೇಶಿ ಅಥವಾ ಹೊರಗಿನ ಸಂಪರ್ಕಗಳಿಂದ ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಕ್ರೆಡಿಟ್ ಮತ್ತೆ ವಿಶ್ವಾಸ ವೃದ್ಧಿಯಾಗುತ್ತೆ. ಆರ್ಥಿಕ ಸ್ಥಿತಿ ಧನುರಾಶಿಯವರಿಗೆ ಹಣಕಾಸು ಉತ್ತಮವಾಗಿರುತ್ತೆ. ಗುರುವಿನ ಅನುಗ್ರಹ ಧನ ಹರಿವು ಸರಾಗವಾಗಿ ಆಗೋ ತರ ಮಾಡುತ್ತೆ. ಪಿತ್ರಾರ್ಜಿತ ಆಸ್ತಿ, ದೀರ್ಘಕಾಲದ ಹೂಡಿಕೆ, ಬರಬೇಕಿದ್ದ ಲಾಭಾಂಶ ಎಲ್ಲ ಇವತ್ತು ಬಂದು ಕೈ ಸೇರುತ್ತೆ. ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಆದಾಯ ಚೆನ್ನಾಗೇ ಇರುತ್ತೆ. ಧಾರ್ಮಿಕ ಕಾರ್ಯಕ್ಕೆ, ದಾನ ಧರ್ಮಕ್ಕೆ, ತೀರ್ಥಯಾತ್ರೆಗೆ ಬಹಳಷ್ಟು ಹಣ ಖರ್ಚು ಮಾಡ್ತೀರಾ. ಅದನ್ನ ಬಜೆಟ್ ಮೀರಿದಂತೆ ನೀವು ಗಮನ ಹರಿಸ್ಬೇಕು. ಇನ್ನು ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣ, ಮನೆಯಲ್ಲಿ ಹಿರಿಯರ ಬೆಂಬಲ ನಿಮಗೆ ಚೆನ್ನಾಗಿರುತ್ತೆ. ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಧಾರ್ಮಿಕ ಕಾರ್ಯ, ಪೂಜೆ ಪುನಸ್ಕಾರ ಮಾಡ್ತೀರಾ. ವಿವಾಹಿತರ ಜೀವನದಲ್ಲಿ ಪರಸ್ಪರ ಗೌರವ ಹೆಚ್ಚಾಗುತ್ತೆ. ಸಂಗಾತಿಯ ಸಕಾರಾತ್ಮಕ ಆಲೋಚನೆ ನಿಮಗೆ ಕೆಲಸದ ಬಲ ತುಂಬಿಸುತ್ತೆ. ಪ್ರೇಮಿಗಳಿಗೆ ಮಧುರವಾದ ದಿನ. ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಭವಿಷ್ಯದ ಬಗ್ಗೆ ಗಂಭೀರ ಮಾತುಕತೆ ಕೂಡ ನಡೆಸ್ತೀರಾ. ಇನ್ನು ಆರೋಗ್ಯ ಶಿಕ್ಷಣ ನೋಡೋದಾದ್ರೆ ಆರೋಗ್ಯ ದೃಷ್ಟಿಯಿಂದ ಸಾಮಾನ್ಯವಾಗಿ
ಬಹಳಷ್ಟು ಚೆನ್ನಾಗಿರ್ತೀರಾ. ಮಾನಸಿಕವಾಗಿ ನಿರಾಳ ಅನುಭವಿಸೋದು, ಅದರ ಗುರುಗ್ರಹದ ಪ್ರಭಾವದಿಂದ ಅತಿಯಾದ ಆಹಾರ ಸೇವನೆ ಮಾಡೋದು, ಮಸಾಲೆಯುಕ್ತ ಪದಾರ್ಥ ತಿನ್ನೋದು, ಇದೆಲ್ಲ ಕಡಿಮೆ ಮಾಡಬೇಕು. ಇನ್ನು ಲಿವರು, ಜೀರ್ಣಕ್ರಿಯೆ ಸಣ್ಣ ಪರಿಣಾಮ ಬೀರೋ ಚಾನ್ಸಸ್ ಇದೆ. ಪಥ್ಯದ ಕಡೆ ಗಮನ ಹರಿಸ್ಬೇಕು. ವಿದ್ಯಾರ್ಥಿಗಳಿಗೆ ಅತ್ಯಂತ ಶ್ರೇಷ್ಠ ಫಲಪ್ರದವಾದ ದಿನ. ಸಂಶೋಧನಾ ರಂಗದಲ್ಲಿರೋರಿಗೆ ದೊಡ್ಡ ಯಶಸ್ಸು ಸಿಗತ್ತೆ. ಆಮೇಲೆ ಗುರುವಿನ ಕೃಪೆ ಸ್ಮರಣೆ ಮಾಡೋದ್ರಿಂದ ಏಕಾಗ್ರತೆ ಇನ್ನಷ್ಟು ಹೆಚ್ಚಾಗತ್ತೆ. ವಿಶೇಷ ಪರಿಹಾರ, ಬೆಳಗ್ಗೆ ಸ್ನಾನ ಆದ್ಮೇಲೆ ಮಹಾವಿಷ್ಣು ಸಹಸ್ರನಾಮ ಪಠಿಸೋದು, ಶ್ರೀಕೃಷ್ಣ ಮಂತ್ರ ಜಪಿಸೋದು ಬಹಳ ಒಳ್ಳೆಯದು. ಇನ್ನು ಗುರು ಹಿರಿಯರ ಆಶೀರ್ವಾದ ಪಡಿಬೇಕಾಗತ್ತೆ. ನಾಳೆ ತಂದೆ ಅಥವಾ ತಾಯಿ ಇವರ ಪಾದ ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡೆಯೋದು ಬಹಳ ಒಳ್ಳೆಯದು. ಶುಭ ಬಣ್ಣ 3, ಶುಭ ಸಂಖ್ಯೆ ಹಳದಿ, ಕೇಸರಿ ಮತ್ತು ಬಂಗಾರದ ಬಣ್ಣ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ಇವತ್ತು ಜ್ಞಾನ, ಗೌರವ, ಭಾಗ್ಯೋದಯ, ಬೆಂಬಲ ಸಿಗುವಂತಹ ದಿನ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಸ್ವಭಾವತಃ ಅತ್ಯಂತ ಪ್ರಾಯೋಗಿಕವಾಗಿ ಯೋಚನೆ ಮಾಡ್ತೀರಾ. ಮಹತ್ವಾಕಾಂಕ್ಷಿಗಳು, ಶಿಸ್ತುಬದ್ಧರು, ಕಠಿಣ ಪರಿಶ್ರಮಿಗಳು. ಇನ್ನು ಸ್ವಲ್ಪ ಗ್ರಾಹಕತೆಗಳ ಚಲನೆಯಿಂದ ಶನಿದೇವನ ಪ್ರಭಾವ, ಕೆಲಸದಲ್ಲಿ ಸ್ಥಿರತೆ, ದೃಢತೆ ಕಂಡು ಬರ್ತಾ ಇದೆ. ಚಂದ್ರನ ದೋಷದಿಂದ ಇವತ್ತು ಹಳೆ ಸವಾಲುಗಳನ್ನ ಪರಿಹಾರ ಕಂಡುಕೊಳ್ತೀರಾ. ಅದರಲ್ಲಿ ಯಶಸ್ವಿ ಕೂಡ ಆಗ್ತೀರಾ. ಶಾರ್ಟ್ಕಟ್ ಮಾರ್ಗಗಳಿಂದ ಕಠಿಣ ಪರಿಶ್ರಮಕ್ಕೆ ಆದ್ಯತೆ ನೀಡಕ್ಕೆ ಹೋಗ್ಬೇಡಿ. ಇನ್ನ ಕಚೇರಿಯಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ನಿಮ್ಮ ಮೇಲೆ ಇರೋ ಕಾರ್ಯಶೈಲಿ ಮೇಲಧಿಕಾರಿಗಳು ಗಮನಿಸ್ತಿರ್ತಾರೆ. ಕೆಲಸದ ಅನುಭವ ಆಧಾರದ ಮೇಲೆ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ಉತ್ತಮ ಸಹಕಾರ, ಇಂಜಿನಿಯರಿಂಗು, ತಾಂತ್ರಿಕ ವಲಯ, ರಿಯಲ್ ಎಸ್ಟೇಟು, ಇದರಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಬಹಳ ಒಳ್ಳೆಯದು. ಏನೋ ವ್ಯವಹಾರದಲ್ಲಿ ಒಂದು ಸಾಧಾರಣ ಹಾಗೂ ಸ್ಥಿರವಾದ ಲಾಭ ಇರುತ್ತೆ. ದೀರ್ಘಕಾಲದ ಯೋಜನೆಗಳಿಗೆ ಹೂಡಿಕೆ ಮಾಡಲು ಸೂಕ್ತ ದಿನ ಅಂತ ಹೇಳ್ಬೋದು. ಮಾರುಕಟ್ಟೆಯಲ್ಲಿ ಗ್ರಾಹಕರ ಸೆಳೆಯಲು ನೀವು ಪಡ್ತಿರೋಂಥ ಕಷ್ಟ ಅದು ಹೆಚ್ಚಾಗತ್ತೆ. ಆರ್ಥಿಕ ಸ್ಥಿತಿ ಮಕರ ರಾಶಿಯವರಿಗೆ ದೊಡ್ಡ ಫಲಗಳಿಂದ ಕೂಡಿದೆ. ಆದಾಯದ ಮೂಲಗಳು ನಿರಂತರವಾಗಿರುತ್ತೆ. ಖರ್ಚು ಬಗ್ಗೆ ಎಚ್ಚರ ವಹಿಸಬೇಕು. ಇನ್ನು ಆಸ್ತಿ, ರಿಯಲ್ ಎಸ್ಟೇಟು, ಹೂಡಿಕೆ, ಹಣದಿಂದ ಉತ್ತಮ ಲಾಭಾಂಶ ಸಿಗೋ ಸಾಧ್ಯತೆ ಇದೆ. ಆದ್ರೂ ವ್ಯಾಪಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಇನ್ನು ಗೃಹೋಪಯೋಗಿ ವಸ್ತುಗಳ ನವೀಕರಣಕ್ಕೆ ಹಠಾತ್ ಖರ್ಚು ಎದುರಾಗೋ ಚಾನ್ಸಸ್ ಇದೆ. ಅಪರಿಚಿತ ವ್ಯಕ್ತಿಯನ್ನು ನಂಬಕ್ ಹೋಗಿ ದುಡ್ಡು ಕೊಡಕ್ ಹೋಗ್ಬೇಡಿ. ಕುಟುಂಬದಲ್ಲಿ ಜೀವನ ಸಂಗಾತಿ ನೆಮ್ಮದಿಯ ವಾತಾವರಣ ಇರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಮಧ್ಯಸ್ಥಿಕೆಯಿಂದ ಅದೆಲ್ಲ ಬಗೆಹರಿಸ್ತೀರಾ. ಪೋಷಕರ ಸುಧಾರಣೆ, ಮನೆಯಲ್ಲಿ ಜವಾಬ್ದಾರಿ ನಿಭಾಯಿಸುವಂತಹ ಕೆಲಸ ನಡೆಸ್ತೀರಾ. ವಿವಾಹಿತರಿಗೆ ಜೀವನದಲ್ಲಿ ಮಧುರ ಬಾಂಧವ್ಯ ಇರುತ್ತೆ. ನಿಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ನಡುವೆ ಸಂಗಾತಿಯೊಂದಿಗೆ ಸಮಯ ಕಳೆಯೋದು ಬಹಳ ಮುಖ್ಯ. ಇನ್ನು ಅತಿಯಾದ ನಿರೀಕ್ಷೆಗಳಿಗಿಂತ ಸಣ್ಣ ಪುಟ್ಟ ಬೇಸರ ಮೂಡಬಹುದು. ಪರಸ್ಪರ ಭಾವನೆನ ಅರ್ಥ ಮಾಡ್ಕೊಳ್ರಿ. ಆರೋಗ್ಯದ ದೃಷ್ಟಿಯಿಂದ ಇವತ್ತಿನ ದಿನ ನಿಮ್ಗೆ ಶಕ್ತಿಯುತವಾದ ದಿನ. ಅತಿಯಾದ ಕೆಲಸದ ಒತ್ತಡ, ಬೆನ್ನೋವು, ಕೀಲ್ನೋವು, ಕಾಲು ನೋವು, ಸ್ನಾಯು ನೋವು ಕಾಣಿಸ್ಕೊಳ್ಬಹುದು. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ದಿನ. ತಾಂತ್ರಿಕ ಸಂಶೋಧನೆ ರಂಗದಲ್ಲಿ ವಿದ್ಯಾರ್ಥಿಗಳಿಗೆ ಇಂದು ಆಳವಾದ ವಿಷಯನ ಅರ್ಥ ಮಾಡ್ಕೊಳ್ಳಲು ಒಳ್ಳೆಯ ಅವಕಾಶ ಸಿಗುತ್ತೆ. ವಿಶೇಷ ಪರಿಹಾರ, ಮುಂಜಾನೆ ಎದ್ದಿದ ತಕ್ಷಣ ಶನಿದೇವನ ನಮಸ್ಕರಿಸೋದು, ಓಂ ಶನಿಶ್ಚರಾಯ ನಮಃ ಮಂತ್ರ ಪಠಿಸೋದು, ಬಡವರಿಗೆ ಅನ್ನದಾನ ಮಾಡೋದು, ಕಪ್ಪು ಎಳ್ಳು ದಾನ ಮಾಡೋದು, ಸಾಸಿವೆ ದಾನ ಮಾಡೋದು, ದೇವಸ್ಥಾನಕ್ಕೆ ಕೊಡಬೇಕಾಗುತ್ತೆ. ಶುಭ ಸಂಖ್ಯೆ 8, ಶುಭ ಬಣ್ಣ ಕಡು ನೀಲಿ ಮತ್ತೆ ಕಪ್ಪು. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಇವತ್ತು ಶಿಸ್ತು, ತಾಳ್ಮೆ, ಕಠಿಣ ಪರಿಶ್ರಮದಿಂದ ಯಶಸ್ವಿಯ ಹಾದಿಯನ್ನು ಕಂಡುಕೊಳ್ತೀರಾ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಬುದ್ಧಿವಂತರು, ಮಾನವೀಯ ಮೌಲ್ಯಗಳನ್ನು ಗೊತ್ತಿರೋರು, ಸ್ವತಂತ್ರ ಆಲೋಚನೆ ಉಳ್ಳವರು, ಭವಿಷ್ಯದ ದೃಷ್ಟಿಯಿಂದ ಬಹಳ ಚುರುಕಾಗಿರ್ತೀರಾ. ರಾಶಿಯಾಧಿಪತಿ ಶನಿ ನಿಮ್ಮದೇ ರಾಶಿಯಲ್ಲಿ ಇರೋದ್ರಿಂದ ಜವಾಬ್ದಾರಿ ಮತ್ತೆ ಆತ್ಮವಿಶ್ವಾಸ ಎರಡೂ ಹೆಚ್ಚಾಗುತ್ತೆ. ಎರಡು ಸಂಯೋಗ ಇರೋದ್ರಿಂದ ಸೃಜನಶೀಲ ಆಲೋಚನೆಯಲ್ಲಿ ಉತ್ತಮ ವೇದಿಕೆ ಸಿಗುತ್ತೆ. ಕಚೇರಿಯಲ್ಲಿ ನಿಮಗೆ ಮಹತ್ವ ದಿನ ಅಂತ ಹೇಳ್ಬೋದು. ಹೊಸ ಯೋಜನೆಗಳನ್ನ ಮುನ್ನಡೆಸಲು, ದೊಡ್ಡ ಜವಾಬ್ದಾರಿನ ನಿಮ್ಮ ಹೆಗಲಿಗೆ ತೆಗೆದುಕೊಳ್ಳಲು ನಾವೀನ್ಯತೆಯ ಆಲೋಚನೆ ಪಡೆಯಬೇಕಾಗುತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ
ಮುಕ್ತ ಕಂಠದಿಂದ ನಿಮ್ಮ ಸೀನಿಯರ್ಸ್ ನಿಮಗೆ ಶ್ಲಾಘಿಸ್ತಾರೆ. ತಾಂತ್ರಿಕ ವಲಯ, ಸಂಶೋಧನೆ ಈ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ಬಹಳ ಅತ್ಯುತ್ತಮ ಪ್ರಗತಿನ ಕಾಣ್ತೀರಾ. ಇನ್ನು ನಿರೀಕ್ಷಿತ ಲಾಭ ದೊರೆಯುತ್ತೆ. ದೀರ್ಘಕಾಲದ ಹೂಡಿಕೆ ಅಥವಾ ಹೊಸ ವ್ಯವಹಾರ ಒಪ್ಪಂದ ಸಹಿ ಹಾಕಲು ಬಹಳ ಸೂಕ್ತವಾದ ದಿನ. ಮಾರುಕಟ್ಟೆಯಲ್ಲಿ ಪ್ರತಿಸ್ಪರ್ಧಿಗೆ ನೀವು ಒಂದು ಹೆಜ್ಜೆ ಮುಂದಿರ್ತೀರಾ. ಗ್ರಾಹಕರೊಂದಿಗೆ ನಡೆಯುವ ಸಮಾಲೋಚನೆ ಯಶಸ್ವಿಯಾಗುತ್ತೆ. ಆರ್ಥಿಕವಾಗಿ ಕುಂಭರಾಶಿಯವರಿಗೆ ಧನ ಲಾಭದ ಯೋಗ ಇದೆ. ಆದಾಯದ ಮೂಲಗಳು ಉತ್ತಮವಾಗಿರುತ್ತೆ. ಈ ಹಿಂದೆ ಎಲ್ಲೋ ಸಿಲುಕಿಕೊಂಡಿರುವ ಹಣ ನಿಮ್ಮ ಕೈ ಸೇರೋ ಸಾಧ್ಯತೆ ಇದೆ. ದೀರ್ಘಕಾಲದ ಹೂಡಿಕೆಯಿಂದ ಹಠಾತ್ ಲಾಭದ ಮುನ್ಸೂಚನೆ ಇದೆ. ಆದಾಯ ಚೆನ್ನಾಗಿರುತ್ತೆ. ಆನ್ಲೈನ್ ಶಾಪಿಂಗು, ಗೆಜೆಟ್ಟು ಅದೆಲ್ಲದಕ್ಕೂ ಬಹಳಷ್ಟು ಹಣ ವ್ಯಯ ಮಾಡ್ತೀರಾ. ಸ್ವಲ್ಪ ನೀವು ಬಿಸ್ನೆಸ್ಗೆ ಇಟ್ಕೋಬೇಕಾಗುತ್ತೆ. ಕುಟುಂಬದ ಜೀವನದಲ್ಲಿ ಸಂತೋಷ, ಸೌಹಾರ್ದಯುತ ವಾತಾವರಣ ಇದ್ದೇ ಇರುತ್ತೆ. ಧನಾತ್ಮಕ ಆಲೋಚನೆ, ಪ್ರಮುಖ ಸಲಹೆಗಳು ಸಿಗ್ಬೋದು. ಮನೆಯಲ್ಲಿ ಸಣ್ಣ ಪುಟ್ಟ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ಅದ್ರ ಬಗ್ಗೆ ಮಾತುಕತೆ ಕೂಡ ನಡೆಸ್ತೀರಾ. ಪ್ರೇಮ ಜೀವನದಲ್ಲಿ ಇಂದು ಬಹಳ ಮಧುರವಾದ ದಿನ. ಸಂಗಾತಿಯೊಂದಿಗೆ ಭಾವನ ಅರ್ಥ ಮಾಡ್ಕೋತೀರಾ. ಅವಿವಾಹಿತರ ಕುಟುಂಬದಿಂದ ಒಪ್ಪಿಗೆ ಬರೋ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಶನಿ ಪ್ರಭಾವದಿಂದಾಗಿ ಕೆಲಸದ ಒತ್ತಡ, ಬೆನ್ನು, ಕಾಲು ನೋವು, ಸ್ನಾಯು ಸೆಳೆತ ಕಾಣಿಸ್ಕೊಳ್ಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ದಿನ ಅಂತ ಹೇಳ್ಬಹುದು. ಗ್ರಹಗಳ ಶುಭ ದೃಷ್ಟಿಯಿಂದ ಏಕಾಗ್ರತೆ, ಸ್ಮರಣ ಶಕ್ತಿ, ತಾಂತ್ರಿಕ, ಗಣಿತ, ವಿಜ್ಞಾನ ವಿಭಾಗದಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀರಾ ಅಂತ ಇದೆ. ವಿಶೇಷ ಪರಿಹಾರ, ಮುಂಜಾನೆ ಸಂಜೆ ಶನಿದೇವನಿಗೆ ನಮಸ್ಕಾರ ಮಾಡೋದು, ಓಂ ಶಂ ಶನಿಶ್ಚರಾಯ ನಮಃ ಮಂತ್ರ ಜಪಿಸೋದು ಬಹಳಷ್ಟು ಒಳ್ಳೆಯದು. ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅಥವಾ ಎಣ್ಣೆಯನ್ನು ಅರ್ಪಿಸೋದು ಶನಿ ದೋಷ ನಿವಾರಣೆ ಆಗುತ್ತೆ. ಶುಭ ಬಣ್ಣ 2, ಶುಭ ಸಂಖ್ಯೆ ಇಂದು ನಿಮಗೆ ನೀಲಿ ಮತ್ತೆ ಆಕಾಶ ನೀಲಿ ಮತ್ತೆ ಕಪ್ಪು ಬಣ್ಣ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಬುದ್ಧಿವಂತಿಕೆ, ಸ್ಥಿರತೆ, ಪರಿಶ್ರಮ, ಯಶಸ್ಸು ಎಲ್ಲ ಸಾಧಿಸುವಂತ ದಿನ. ನಕಾರಾತ್ಮಕ ಆಲೋಚನೆಯಿಂದ ಸ್ವಲ್ಪ ದೂರ ಇರಬೇಕು. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯರು ಸ್ವಭಾವತಃ ಕರುಣಾಮಯಿಗಳು ಉಳ್ಳವರು ಮತ್ತೆ ಕಲ್ಪನಾಶೀಲರು. ಇಂದಿನ ಗ್ರಹಗಳ ಸಂಚಾರದಿಂದಾಗಿ ಗುರುವಿನ ಶುಭ ದೃಷ್ಟಿ ನಿಮ್ಮ ಮೇಲಿರೋದ್ರಿಂದ ಸಕಾರಾತ್ಮಕತೆ ಹೆಚ್ಚಾಗುತ್ತೆ. ಚಂದ್ರನ ಸ್ಥಾನ ಬದಲಾವಣೆ ಮನಸ್ಸಿನಲ್ಲಿ ಸಣ್ಣ ಮಟ್ಟದ ಚಂಚಲ ಅದನ್ನ ಮೂಡಿಸುತ್ತೆ. ಭಾವನಾತ್ಮಕವಾಗಿ ಕೊಚ್ಚಿ ಹೋಗದೆ ಪ್ರಾಯೋಗಿಕವಾಗಿ ಯೋಚನೆ ಮಾಡೋದು ಬಹಳ ಒಳ್ಳೆಯದು. ಕಚೇರಿಯಲ್ಲಿ ನಿಮಗೆ ಮಿಶ್ರ ಫಲದಿಂದ ಕೂಡಿರುತ್ತೆ. ಜವಾಬ್ದಾರಿಗಳು ಹೆಚ್ಚಾಗುವಂತ ದಿನ. ಕೆಲಸದ ಒತ್ತಡ ಕಾಣಬಹುದು. ಆದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತೆ ಸಲಹೆಗೆ ತಕ್ಕ ಮನ್ನಣೆ ಮೇಲಧಿಕಾರಿಯಿಂದ ಸಿಗತ್ತೆ. ಸಹೋದ್ಯೋಗಿಗಳಿಗೆ ವಾದ ವಿವಾದಕ್ಕೆ ಇಳಿಯಕ್ಕೆ ಹೋಗಬೇಡಿ. ಶಿಕ್ಷಣ, ಸಮಾಜ ಸೇವೆ, ವೈದ್ಯಕೀಯ, ಕಲೆ, ಧಾರ್ಮಿಕ ಕ್ಷೇತ್ರ ಇದರಲ್ಲಿ ತೊಡಗಿಕೊಂಡಿದ್ರೆ ಬಹಳ ಒಳ್ಳೆ ಪ್ರಗತಿ ಸಿಗುತ್ತೆ. ವ್ಯಾಪಾರದಲ್ಲಿ ಒಳ್ಳೆ ಸಾಧಾರಣೆ ಕಂಡು ಬರ್ತಾ ಇದೆ. ಸ್ಥಿರ ಲಾಭ, ವಿದೇಶಿ ಸಂಪರ್ಕಗಳಿಂದ, ದೂರ ಪ್ರಯಾಣದಿಂದ ಹೊಸ ವ್ಯವಹಾರ ಆರ್ಡರ್ಗಳು ಸಿಗೋ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ನೀವು ಕಾಯ್ದುಕೊಳ್ಳಿ ಇಟ್ಕೋಬೇಕು. ಇನ್ನು ಆರ್ಥಿಕ ಸ್ಥಿತಿ ಬಹಳ ಮೀನರಾಶಿಯವರಿಗೆ ಸಾಧಾರಣವಾಗಿರುತ್ತೆ. ಆದಾಯದ ಅರಿವು ಉತ್ತಮವಾಗಿರುತ್ತೆ. ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕು. ದೀರ್ಘಕಾಲದ ಹೂಡಿಕೆ, ನಿಂತು ಹೋಗಿದ್ದ ಬಾಕಿ ಹಣ ಇವೆಲ್ಲ ಕೈ ಸೇರೋ ಸಾಧ್ಯತೆ ಇದೆ ಇವತ್ತು. ಸ್ವಲ್ಪ ಮಟ್ಟದ ನೀವು ಲಾಭನ ನಿರೀಕ್ಷಿಸಬಹುದು ಇವತ್ತು. ಧಾರ್ಮಿಕ ಕಾರ್ಯಕ್ಕೆ, ದಾನ ಧರ್ಮಕ್ಕೆ, ಹಠಾತ್ ಆರೋಗ್ಯ ಕಾರಣಕ್ಕೆ ಖರ್ಚಾಗೋ ಸಾಧ್ಯತೆ ಇದೆ. ಯಾರ ಮಾತನ್ನು ಕೇಳಕ್ ಹೋಗ್ಬೇಡಿ. ಮಾರುಕಟ್ಟೆ, ಲಾಟರಿ, ಜೂಜು ಇದೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ಇನ್ನು ಕುಟುಂಬದ ಜೀವನದಲ್ಲಿ ಶಾಂತಿ, ನೆಮ್ಮದಿ ಹೆಚ್ಚಾಗುತ್ತೆ. ಕುಟುಂಬದ ಸದಸ್ಯರೊಂದಿಗಿದ್ದ ಭಿನ್ನಾಭಿಪ್ರಾಯ ದೂರ ಆಗಿ ಹಿರಿಯರ ಮಧ್ಯವಸ್ಥಿಕೆಯಿಂದ ಸುಖಾಂತ್ಯಗೊಳ್ಳುತ್ತೆ. ಇನ್ನು ನಿಮ್ಮ ತಾಯಿ ಕಡೆಯಿಂದ ವಿಶೇಷ ಪ್ರೀತಿ, ಬೆಂಬಲ ಸಿಗುತ್ತೆ. ಪ್ರೇಮಿಗಳಿಗೆ, ಅವಿವಾಹಿತರಿಗೆ ವಿವಾಹ ಜೀವನದ ಮಾತುಕತೆ ಮುಂದುವರಿಯುತ್ತೆ. ಸಂಗಾತಿಯೊಂದಿಗೆ ನಿಮ್ಮ ಪ್ರತಿಯೊಂದು ಸಕಾರಾತ್ಮಕ ಆಲೋಚನೆಗೆ ಬೆಂಬಲವಾಗಿ ನಿಲ್ತೀರಾ. ಪ್ರೇಮಿಗಳಿಗೆ ಇಂದು ಭಾವನಾತ್ಮಕವಾಗಿರೋ ದಿನ. ಸಣ್ಣ ವಿಷಯಕ್ಕೂ ತಪ್ಪು ತಿಳುವಳಿಕೆ ಮಾಡೋದು ಇವೆಲ್ಲ ಮರ್ತು ಬಿಡಬೇಕು. ಇನ್ನು ಅತಿಯಾದ ಆಲೋಚನೆಯಿಂದ ಸ್ವಲ್ಪ ಕಾಲ್ಪನಿಕ ಮನಸ್ಸಿನ ಆಯಾಸ, ನಿದ್ರಾಹೀನತೆ ಕಾಣಿಸ್ಕೊಳ್ಬಹುದು. ಸ್ವಲ್ಪ ಹೊಟ್ಟೆ ನೋವು, ಈ ಸಂಬಂಧ ತೊಂದರೆ ಇದ್ರೆ ಕೆಮ್ಮು, ಶೀತ, ಜ್ವರ, ಶೀತ ಜ್ವರ ಏನಾದ್ರೂ ಇದ್ರೆ ಅದನ್ನ ಡಾಕ್ಟರ್ ಹತ್ರ ನೀವು ತೋರಿಸ್ಬೇಕಾಗತ್ತೆ. ಯೋಗ, ಪ್ರಾಣಾಯಾಮ ರೂಢಿ ಮಾಡ್ಕೊಂಡ್ರೆ ಸಮತೋಲನ ಆಹಾರ ಕ್ರಮಕ್ಕೆ ಆದ್ಯತೆ ನೀಡಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ದಿನ. ಗುರುವಿನ ಕೃಪೆಯಿಂದ ಸ್ಮರಣೆ ಶಕ್ತಿ, ಏಕಾಗ್ರತೆ ಉತ್ತಮ ಮಟ್ಟದಲ್ಲಿರುತ್ತೆ. ಉನ್ನತ ಶಿಕ್ಷಣಕ್ಕೆ ಪ್ರಯತ್ನಿಸುತ್ತಿರೋರಿಗೆ, ಸಂಶೋಧನಾ ರಂಗದಲ್ಲಿ ವಿದ್ಯಾರ್ಥಿಗಳಿಗೆ
ಉತ್ತಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ಇನ್ನ ವಿಶೇಷ ಪರಿಹಾರ ನೋಡೋದಾದ್ರೆ ವಿಷ್ಣುವಿನ ಆರಾಧನೆ ಮಾಡೋದು, ಎದ್ದಿ ಸ್ನಾನ ಆದ್ಮೇಲೆ ಮಹಾವಿಷ್ಣುವಿನ ಮುಂದೆ ದೀಪ ಹಚ್ಚೋದು, ವಿಷ್ಣು ಸಹಸ್ರನಾಮ ಪಠಿಸೋದು ಬಹಳ ಒಳ್ಳೇದು. ದೇವಸ್ಥಾನಕ್ಕೆ ಭೇಟಿ ನೀಡಿ ಕಡಲೆಬೇಳೆ, ಹಳದಿ ಬಣ್ಣದ ಹೂ ದಾನ ಮಾಡೋದು. ಆಮೇಲೆ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಮತ್ತೆ ಕೇಸರಿ ಬಿಳಿ ಬಣ್ಣ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಇವತ್ತು ಜ್ಞಾನ, ತಾಳ್ಮೆ, ಸಕಾರಾತ್ಮಕ ಆಲೋಚನೆ ಎಲ್ಲ ಸವಾಲನ್ನ ಜಯಿಸ್ತೀರಾ. ಭಾವನಾತ್ಮಕವಾಗಿ ನಿಯಂತ್ರಣದಲ್ಲಿಟ್ಕೊಳ್ತೀರಾ, ಮುನ್ನಡಿತೀರಾ. ಈ ದಿನ ನೆಮ್ಮದಿನ ಕಂಡ್ಕೊಳ್ತೀರಾ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 25 ಜೂನ್ 2026 12 ರಾಶಿಗಳ ದಿನ ಭವಿಷ್ಯ ಹಾಗೂ ಆ ದಿನದ ಪಂಚಾಂಗದ ವಿವರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ದಿನನಿತ್ಯ ನಿಮ್ಮ ರಾಶಿ ಭವಿಷ್ಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.